ಎಲ್ಲರಿಗೂ ನಮಸ್ಕಾರ. ನಮ್ಮ ಪಂಚಾಮೃತ ಸಂಗೀತ ಅಕಾಡೆಮಿಯ ಭಗವದ್ಗೀತೆ ಕನ್ನಡ ಕವಿಗಳ ಕಂಡಂತೆ ಇಂದು 4ಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗ ಭಗವದ್ಗೀತೆ ಕನ್ನಡ ಕವಿಗಳ ಕಂಡಂತೆ ಇಂದು 14ರ ಬಗ್ಗೆ ಹಿನ್ನುಡಿ ಅಥವಾ ಮುನ್ನುಡಿ ಮಾಡೋಣ. ಎಲ್ರಿಗೂ ನಮಸ್ಕಾರ. ಭಗವದ್ಗೀತೆಯ ಈ ಒಂದು ಸರಣಿಯಲ್ಲಿ ಮುಕ್ಕಾಲು ಭಾಗ ಬಂದಿದ್ದೇವೆ. ಆಗ್ಲೇ 14ನೇ ಅಧ್ಯಾಯಕ್ಕೆ ಇವತ್ತು ಕಾಲಿಡ್ತಾ ಇದ್ದೇವೆ. ಬಹುಶಃ ಅಷ್ಟು ಕಾರ್ಯಕ್ರಮಗಳನ್ನ ನಿರಂತರವಾಗಿ ನೋಡ್ತಾ ಅಥವಾ ಕೇಳ್ತಾ ಬಂದವರಿಗೆ ಇದರ ಸರಣಿಯ ಓಟ ಏನಿದೆ ಅನ್ನೋದು ಹೆಚ್ಚು ನಿಖರವಾಗಿ ಗೊತ್ತಾಗ್ತದೆ ಅಂತ ಭಾವಿಸ್ತೇನೆ. ಕೆಲ ಮುಖಗಳಿದೆ, ಇಲ್ಲಿ ಕೆಲವರು ಬಂದಿರ್ಲಿಕ್ಕಿಲ್ಲ. ಬಹುಶಃ ಹಳೆಯ ಒಂದೆರಡು ಕಾರ್ಯಕ್ರಮ ಬರದೇ ಇದ್ದವರು ಒಂದಿಬ್ಬರು ಇದ್ದಾರೆ ಅಂತ ಅನ್ಕೊಳ್ತೀನಿ. ಅವರಿಗೋಸ್ಕರ ಒಂದು ಚೂರು ನಾನು ಹಿನ್ನೆಲೆಯನ್ನು ಕೂಡ ಹೇಳ್ಬಿಡ್ತೀನಿ. ಸೊ ಇನ್ನು 18 ಅಧ್ಯಾಯಗಳಿಂದ ನಾವು ಮುಗಿಸ್ಬೇಕು. ಇನ್ನು 4 ಕಾರ್ಯಕ್ರಮಗಳಿದೆ ಈ ಸರಣಿಯಲ್ಲಿ. 1.5 ವರ್ಷದ ಕಾರ್ಯಕ್ರಮ ಇದು. ಇವತ್ತು ಬಿಂದು 14 ಅಂತ ಹಾಕೊಂಡಿದೀವಿ. 14ನೇ ಹೆಜ್ಜೆಯನ್ನ ನಾವು ಇಡ್ತಾ ಇದ್ದೀವಿ. ಒಂದೊಂದು ಅಧ್ಯಾಯವನ್ನ ಒಂದೊಂದು ತಿಂಗಳು ಇಟ್ಕೊಂಡು ಹೇಳುವಂಥದ್ದು. ಇಲ್ಲಿ ಸಾಧಾರಣವಾಗಿ ಬೇರೆ ಕಡೆ ನಡೆಯುವ ಹಾಗೆ ಉಪನ್ಯಾಸಗಳು ಆಗೋದಿಲ್ಲ. ಇಲ್ಲಿ ಉಪನ್ಯಾಸ ಅಲ್ಲ. ಇಲ್ಲಿ ಬೇರೆಯದೇ ರೀತಿಯಲ್ಲಿ ನಾವು ಅದನ್ನ ನಿಮ್ಗೆ ಕೊಡ್ತಾ ಇರುವಂತದ್ದನ್ನು ಗಮನಿಸಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಶ್ಲೋಕ ಮತ್ತು ಶ್ಲೋಕಾರ್ಥದ ರೂಪದಲ್ಲಿ ಮೊದಲಿಗೆ ಅವರು ಹೇಳ್ತಾರೆ. ಅದು ಸಾಂಪ್ರದಾಯಿಕವಾಗಿ ಬಂದಂಥದ್ದು. ಶ್ಲೋಕ ಹೇಳೋದು, ಅದು ಅರ್ಥ ಹೇಳೋದು. ಸಂಸ್ಕೃತ ಪದಗಳಿಗೆ ಕನ್ನಡದ ಅರ್ಥ ಹೇಳುವಂಥದ್ದು ಒಂದು ಭಾಗ ಇರುತ್ತೆ. ಆಮೇಲೆ ಕನ್ನಡದಲ್ಲಿ ಅನೇಕ ಕವಿಗಳು ಭಗವದ್ಗೀತೆಯನ್ನ ಅನುವಾದ ಮಾಡಿದ್ದಾರೆ. ಗದ್ಯ ಅಲ್ಲ, ಪದ್ಯದಲ್ಲಿ ಅನೇಕ ಷಟ್ಪದಿಗಳಲ್ಲಿ ಸುಮಾರು 70ಕ್ಕೂ ಹೆಚ್ಚು ಕವಿಗಳು ಅದನ್ನ ನಮಗೆ ಸುಮಾರು 1000 ವರ್ಷಗಳಿಂದ ಮಾಡಿಕೊಟ್ಟಿರೋದು ನಮ್ಮ ಗಮನಕ್ಕೆ ಬರುತ್ತೆ. ಆದ್ರೆ ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ. ಯಾಕೆಂದ್ರೆ ಸಾಧಾರಣವಾಗಿ ಸಂಸ್ಕೃತದಲ್ಲೇ ಹೇಳೋದು ವಾಡಿಕೆ. ಭಗವದ್ಗೀತೆಯ ಮಕ್ಕಳು ಅದನ್ನ ಬಾಯ್ಪಾಠ ಮಾಡೋದು ಅದರಲ್ಲೇನೆ. ಆದ್ರೆ ಕನ್ನಡದಲ್ಲೂ ಕೂಡ ಇದೆ ಅನ್ನೋದನ್ನ ತೋರಿಸ್ಬೇಕು ಅನ್ನೋದು ನಮ್ಮ ಪ್ರಥಮ ಉದ್ದೇಶ ಕೂಡ ಈ ಕಾರ್ಯಕ್ರಮದ್ದು. ಹಾಗಾಗಿ ಕನ್ನಡದ ಕಾವ್ಯವನ್ನ ಒಂದೊಂದು ವಾರ ಸಾಧ್ಯವಾದ ಪುಸ್ತಕ ನಮ್ಗೆ ಯಾವ್ದು ಸಿಗುತ್ತೋ ಅದು ತಗೊಂಡು ನಾವು ಅದನ್ನ ಆರಿಸ್ಕೊಳ್ತಾ ಇದ್ದೀವಿ. ಹಾಗೆ ಆ ಕಾವ್ಯದ ಗಮಕವನ್ನ ನಿಮಗೆ ಪ್ರಸ್ತುತಪಡಿಸ್ತೀವಿ. ಗಮಕ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರ್ಬೋದು. ಅದು ಕೂಡ ಕನ್ನಡದ ಬಹಳ ವಿಶೇಷವಾದಂತಹ ಕಲೆ. ಆ ಗಮಕದ ಮೂಲಕ ಸಾಹಿತ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಸಂಗೀತವನ್ನ ಹಿನ್ನೆಲೆಯಲ್ಲಿ ಇಟ್ಕೊಂಡು ಆಡುವಂತಹ ರೀತಿಯಲ್ಲಿ ಗಮಕ ಬರ್ತದೆ. ಈ ಗಮಕ ಮೂಲಕನೇ ಹಳೆ ಕಾವ್ಯಗಳು ನಮ್ಮ ಎಲ್ಲರಿಗೂ ಕೂಡ ಜನರಿಗೆ ತಲುಪಿಸ್ತಾ ಇದ್ದಂಥದ್ದು. ಹಾಗಾಗಿ ಈ ಗೀತೆಯ ಅನುವಾದವನ್ನು ಕೂಡ ಕನ್ನಡದಲ್ಲಿ ನಿಮಗೆ ಗಮಕದ ಮೂಲಕ ಹಾಡಿದಾಗ ಇದಕ್ಕೆ ಅರ್ಥ ಅಂತ ಸಪರೇಟ್ ಹೇಳಬೇಕಾಗಿಲ್ಲ ನಿಮಗೆ. ಯಾಕೆಂದ್ರೆ ಪದ್ಯವೇ ಕನ್ನಡದಲ್ಲಿ ಇರೋದ್ರಿಂದ ನಿಮ್ಗೆ ಅದು ಒಂದಷ್ಟು ಮಟ್ಟಿಗಾದ್ರೂ ಖಂಡಿತ ಅರ್ಥ ಆಗುತ್ತೆ ರಾಗದಲ್ಲಿ ಬರೋದ್ರಿಂದ. ಅದು ಒಂದು ಭಾಗ. ಆಯ್ದ ಪದ್ಯಗಳು, ಎಲ್ಲ ಶ್ಲೋಕಗಳನ್ನು ನಾವು ಹೇಳೋದಕ್ಕೆ ಆಗೋದಿಲ್ಲ. ಇಲ್ಲಿ ಆಯ್ದ ಶ್ಲೋಕ ಪದ್ಯಗಳನ್ನ ಮಾತ್ರ ಹೇಳುವಂಥದ್ದು. ಇದು 2ನೇ ಭಾಗ. 3ನೇದ್ರಲ್ಲಿ ಭಾವಗೀತಾತ್ಮಕವಾಗಿ ಅದನ್ನ ಹಾಡೋದು. ಈ ಕಡೆ ಒಂದು ಭಾವಗೀತೆಯನ್ನು ಕೂಡ ಹಾಡಿದ್ರು ಅವರು ಗುರುಗಳ ನೆನಪಿಗಾಗಿ. ಕಳೆದ ಶತಮಾನದಲ್ಲಿ ಬಂದಂತಹ ಬಹಳ ದೊಡ್ಡ ಹಾಡುವಿಕೆಯ ಸಂಗತಿ ಅದು ಭಾವಗೀತೆ ಅಥವಾ ಲಘು ಸಂಗೀತ, ಸುಗಮ ಸಂಗೀತ ಅನ್ನುವಂಥದ್ದು. ಆ ರೀತಿಯಲ್ಲಿ ಕೂಡ ಗೀತೆಯನ್ನ ಬರೆಯಬಹುದು ಅನ್ನೋದು ಬಹುಶಃ ಎಷ್ಟೋ ಜನಕ್ಕೆ ಪರಿಚಯ ಇಲ್ದಿದ್ರೆ ಅದರ ಪರಿಚಯ ಕೂಡ ಆಗುತ್ತೆ. ಭಾವಗೀತಾತ್ಮಕಕ್ಕೆ ಬಂದಂತಹ ಅದೇ ತತ್ವ ವಿಚಾರಗಳನ್ನ ರಾಗ ಹಾಕಿ ಹಾಡಿದಾಗ ಇನ್ನೂ ಹೆಚ್ಚು ನಿಮ್ಗೆ ಅದು ಹತ್ತಿರ ಆಗಿ ಅರ್ಥ ಆಗುವಂತಹ ಸಾಧ್ಯತೆಗಳು ಇರ್ತದೆ ಅನ್ನೋ ದೃಷ್ಟಿಯಿಂದ ಆ ಭಾವಗೀತೆಯ 1-2 ಹಾಡುಗಳನ್ನು ಕೂಡ ಇದರಲ್ಲಿ ಹಾಡಿಸ್ತೀವಿ. ಇದು 3 ಭಾಗಗಳಲ್ಲಿ ಒಂದೇ ಅಧ್ಯಾಯದ ಆಯ್ದ ಶ್ಲೋಕ ಅಥವಾ ಪದ್ಯಗಳನ್ನ ನಿಮ್ಮ ಎದುರಿಗೆ 3 ಸರ್ತಿ ಹೇಳ್ತೀವಿ. ಅಂದ್ರೆ ಹೆಚ್ಚು ಕಡಿಮೆ ಆ ವಿಷಯ ರಿಪೀಟ್ ಆಗುತ್ತೆ ಕೆಲವು ಕಡೆ. ಹಾಗಾಗಿ ಅದು ಮತ್ತೆ ಮತ್ತೆ ಕೇಳೋದ್ರಿಂದಾಗಿ ನಿಮ್ಗೆ ಮನನ ಆಗುತ್ತೆ ಅನ್ನೋದು ಕೂಡ ಇನ್ನೊಂದು ಸಾಧ್ಯತೆ. ಅದಾದ ನಂತರ ಅದರ ಬಗ್ಗೆನೆ ಒಂದು 15-20 ನಿಮಿಷ ವ್ಯಾಖ್ಯಾನವನ್ನು ಕೂಡ 2 ಮೆಟ್ಟಿಲುಗಳಾಗಿ ಅದನ್ನ ನಾವು ಮಾಡ್ಕೊಳ್ಳುವಂಥದ್ದು ಪದ್ಧತಿ. ಹಾಗಾಗಿ ಇದು ಹಾಗೆ ನಡ್ಕೊಂಡು ಬಂದಿದೆ. ಕಳೆದ ವಾರ 13ನೇ ಅಧ್ಯಾಯವನ್ನ ತಾವೆಲ್ಲ ಕೇಳಿದಿರಿ. ಕ್ಷೇತ್ರಜ್ಞ ಯೋಗ ಅನ್ನುವಂಥದ್ದನ್ನ ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದಾರೆ. ಅವತ್ತು ಕೂಡ ಹೇಳಿದ್ದೆ 13ನೇ ಅಧ್ಯಾಯದಿಂದ ಜ್ಞಾನ ಯೋಗದ ಆರಂಭ ಆಗುತ್ತೆ ಅಂತ. ಜ್ಞಾನ ಷಟ್ಕ ಅಂತ ಕರೀತಾರೆ ಅದನ್ನ. ಮೊದಲನೇದು ಕರ್ಮ ಷಟ್ಕ, ಭಕ್ತಿ ಷಟ್ಕ, ಜ್ಞಾನ ಷಟ್ಕ ಅಂತ 3 ವಿಭಾಗಗಳಾಗಿ ವಿಭಾಗಿಸ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಮುಂದಕ್ಕೆ 18ರ ತನಕ ಇದು ಜ್ಞಾನ ಷಟ್ಕ ಅಂತ ಕರೀತಾರೆ. ಜ್ಞಾನದ ಕುರಿತಾಗಿ ಭಗವಂತ ಅರ್ಜುನನಿಗೆ ಹೇಳ್ತಾ ಹೋಗ್ತಾರೆ. ಯಾಕೆಂದ್ರೆ ಹಿಂದೆ ಕೂಡ ಆಗಲೇ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದ್ದಾನೆ ಕೃಷ್ಣ. ಒಂದು ನಿಟ್ಟಲ್ಲಿ ಹೇಳ್ಬೇಕಾದ್ರೆ ವಿಶ್ವರೂಪ ತೋರಿಸಿದ್ಮೇಲೆ ಮತ್ತಿನ್ನು ಮುಂದುವರಿಯೋದೇನಿದೆ, ಅದೇ ಕ್ಲೈಮ್ಯಾಕ್ಸ್ ಅಲ್ವಾ. ಪಿಕ್ಚರ್ಲೆಲ್ಲ ಹಾಗೆ ತಾನು ಬರೋದು. ಕ್ಲೈಮ್ಯಾಕ್ಸ್ ಅಂದ್ರೆ ಬಹಳ ದೊಡ್ಡ ಸೀನ್ ಇರುತ್ತೆ. ಹಾಗಾಗಿ ವಿಶ್ವರೂಪವೇ ಬಂದ್ಮೇಲೆ ಮತ್ತಿನ್ನೇನಿದೆ ಅಂತ ಅಲ್ಲೇ ಮುಗಿದೋಯ್ತಲ್ಲ ಅಂತ ಮುಂದಕ್ಕೆ ಇನ್ನೂ 6 ಅಧ್ಯಾಯ ಬೆಳೆಸುವಂತದ್ದು ಏನಿದೆ ಅದರಲ್ಲಿ ಅಂತ ಅನ್ಸುತ್ತೆ ನಮಗೆ. ಆದ್ರೆ ವಿಷಯ ಅಷ್ಟು ವಿಶೇಷವಾಗಿರೋದ್ರಿಂದ ವಿಶ್ವರೂಪ ನೋಡಿದ್ಮೇಲೆ ಅದರ ಅರ್ಥ ಕೂಡ ಅವನಿಗೆ ಅರ್ಜುನನ್ ಗೊತ್ತಾಗ್ಬೇಕು ಅನ್ನೋ ದೃಷ್ಟಿಯಿಂದ ಆ ವಿಶ್ವರೂಪದ ಹಿನ್ನೆಲೆಯನ್ನ, ಭಗವಂತನ ರೀತಿಯನ್ನ ಅವನು ಅರ್ಜುನನಿಗೆ ಹೇಳ್ತಾ ಇರೋದನ್ನ ನಾವು ಮುಂದಿನ ಅಧ್ಯಾಯಗಳಲ್ಲಿ ಗಮನಿಸ್ತೀವಿ. ಸ್ವಲ್ಪ ತತ್ವಬೋಧಕವಾಗಿರುವಂತಹ ಅಧ್ಯಾಯಗಳು ಇದೆಲ್ಲ ಕೂಡ.
ಹಾಗಾಗಿ ಒಂದು ಮಟ್ಟಿಗೆ ಕ್ಲಿಷ್ಟ ಅಂತ ಅನ್ನಿಸ್ಬೋದು. ಆದ್ರೆ ನಾವಿಲ್ಲಿ ಆ ರೀತಿ ತತ್ವ ಚಿಂತನೆಗೆ ಹೆಚ್ಚು ತೊಡಗೋದಿಲ್ಲ. ನಮ್ಮ ಜೀವನಕ್ಕೆ ಅಥವಾ ನಮ್ಮ ಯೋಚನೆಗೆ ಹತ್ತಿರ ಆಗೋ ರೀತಿಯಲ್ಲಿ ಅದನ್ನ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಕ್ಷೇತ್ರಜ್ಞರ ಯೋಗದಲ್ಲಿ ಆತ ಹೇಳಿದ್ದಾನೆ, ಕ್ಷೇತ್ರ ಅಂದ್ರೆ ಈ ಇಡೀ ಪ್ರಪಂಚ, ಕ್ಷೇತ್ರಜ್ಞ ಅಂದ್ರೆ ನಾನು ಅದರ ಒಡೆಯ ಅನ್ನೋ ಅರ್ಥದಲ್ಲಿ ಹೇಳಿದ್ದಾನೆ. ಒಂದು ರೀತಿಯಲ್ಲಿ ಅದರದೇ ಮುಂದುವರೆದ ಭಾಗವಾಗಿ ಇವತ್ತಿನ 14ನೇ ಅಧ್ಯಾಯಕ್ಕೆ ನಾವು ಗುಣತ್ರಯ ವಿಭಾಗ ಅನ್ನುವಂತಹ ವಿಭಾಗಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಅಲ್ಲಿ ಏನ್ ಬಂತೋ ಕ್ಷೇತ್ರಜ್ಞ ಅನ್ನುವಂಥದ್ದು ಏನ್ ಬಂತೋ ಅದು ಸ್ವಲ್ಪ ಹೆಚ್ಚು ವಿಸ್ತರಿಸಿ ಅದನ್ನ ಹೇಳ್ತಾ ಇದ್ದಾನೆ ಭಗವಂತ. ಇದರಲ್ಲಿ ಏನು ಅದಕ್ಕೆ ಕಾರಣ, ಅದರಿಂದ ಏನಾಗುತ್ತೆ ಅನ್ನೋ ಅಂಶಗಳೆಲ್ಲ ಇಲ್ಲಿ ಬರುತ್ತೆ. ಇದು ಚಿಕ್ಕದೇ ಅಧ್ಯಾಯ. ಆ ಅಧ್ಯಾಯದಲ್ಲಿ 20 ಶ್ಲೋಕ ಏನೋ ಇತ್ತು, ಇದರಲ್ಲೂ 27 ಇದೆ. ಮುಂದಿನ ಅಧ್ಯಾಯದಲ್ಲೂ ಅಷ್ಟೇ ಚಿಕ್ಕದು, ಅದು 20 ಶ್ಲೋಕ ಇರುವಂತಹ ಅಧ್ಯಾಯ. ಹಾಗಾಗಿ ಈ ಅಧ್ಯಾಯದಲ್ಲಿ ಒಂದು 20 ಶ್ಲೋಕದಲ್ಲಿ ಭಗವಂತ ಅದನ್ನ ಹೇಳ್ತಾನೆ ಇನ್ನಷ್ಟು ವಿಸ್ತರಿಸಿ. ಜ್ಞಾನ, ಕ್ಷೇತ್ರಜ್ಞದ ಜ್ಞಾನ ಹೇಗೆ ಬರಬೇಕು, ಯಾರು ತಿಳ್ಕೊತಾರೆ, ಗುಣ ಏನು ಇತ್ಯಾದಿಗಳೆಲ್ಲ ಹೇಳ್ತಾ ಹೋಗ್ತಾನೆ. ಆದರೆ ಒಂದು ಪ್ರಶ್ನೆಯನ್ನ ಅರ್ಜುನ ಕೇಳ್ತಾನೆ. ಆ ಪ್ರಶ್ನೆಗೆ ಉತ್ತರವಾಗಿ ಮತ್ತೆ 7 ಶ್ಲೋಕಗಳನ್ನ ಅವನು ಹೇಳ್ತಾನೆ. ಈಗ ಒಂದು 27 ಶ್ಲೋಕಗಳಿರುವಂತಹ ಒಂದು ಸಣ್ಣ ಅಧ್ಯಾಯ. ಹಾಗಾಗಿ ಇದಕ್ಕೆ ತುಂಬಾ ಹೆಚ್ಚಿನ ವಿವರಣೆ ಏನು ಬೇಕಾಗೋದಿಲ್ಲ, ಕೆಲವೇ ಅಂಶಗಳ ಮೂಲಕ ಅಂತ ಹೇಳ್ಬೋದು. ಈಗ ಆ 3 ಭಾಗಗಳಲ್ಲಿ ನೀವು ಗೀತೆಯ ಇದನ್ನ ನಾನು ಏನ್ ಹೇಳಿದ್ನೋ, ಈ ಗುಣತ್ರಯ ವಿಭಾಗ ಅಂದ್ರೆ 3 ಗುಣಗಳನ್ನ ಕುರಿತಾದಂತಹ ವಿಶೇಷವಾದಂತಹ ಚರ್ಚೆ ಇಲ್ಲಿ ನಡೆಯುತ್ತೆ. ಆ 3 ಗುಣಗಳು ಯಾವುದು, ಅದು ಏನ್ ಮಾಡುತ್ತೆ, ಹೇಗ್ ಬಂತು ಇತ್ಯಾದಿಗಳೆಲ್ಲ ಈ ಪದ್ಯಗಳಲ್ಲಿ, ಶ್ಲೋಕದಲ್ಲಿ, ಗೀತೆಯಲ್ಲಿ 3ರಲ್ಲೂ ಬರುತ್ತೆ. ಅದು 3ರನ್ನು ಗಮನ ಇಟ್ಟು ಕೇಳ್ಕೊಳ್ಳಿ. ಆಮೇಲೆ ನಾನು ಅದರ ವಿವರಣೆಗಳನ್ನ ನಿಮಗೆ ಕೊಡ್ತೇನೆ. ವಿಜಯಕುಮಾರ್ ಅವರಿಗೆ ಧನ್ಯವಾದಗಳು. ಈಗ ಶ್ಲೋಕ ಮತ್ತು ಶ್ಲೋಕಾರ್ಥ ಅಕ್ಷಯ್ ಭಾರದ್ವಾಜ್ ಮತ್ತು ನವ್ಯಾಪಿ ಅವರಿಂದ. ಶ್ರೀನಾಥ ನಾರಾಯಣ ವಾಸುದೇವ ಶ್ರೀಕೃಷ್ಣ ಭಕ್ತ ಪ್ರಿಯ ಚಕ್ರಪಾಣೆ ಶ್ರೀ ಪದ್ಮನಾಭಾಚ್ಯುತ ಕೈಟಭಾರೆ ಶ್ರೀರಾಮ ಪದ್ಮಾಕ್ಷ ಹರೇ ಮುರಾರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಈ ಅಧ್ಯಾಯದಲ್ಲಿ ಸತ್ವ, ರಜ ಮತ್ತು ತಮ ಎಂಬ ಈ 3 ಗುಣಗಳ ಸ್ವರೂಪ, ಅವುಗಳ ಕಾರ್ಯ, ಕಾರಣ ಮತ್ತು ಶಕ್ತಿ, ಹಾಗೂ ಅವು ಯಾವ ಪ್ರಕಾರದಿಂದ ಯಾವ ಅವಸ್ಥೆಯಲ್ಲಿ ಜೀವಾತ್ಮನು ಹೇಗೆ ಬಂಧಿಸುತ್ತವೆ ಮತ್ತು ಯಾವ ಪ್ರಕಾರದಿಂದ ಇವುಗಳಿಂದ ಬಿಡುಗಡೆ ಹೊಂದಿ ಮನುಷ್ಯನು ಪರಮಪದವನ್ನು ಹೇಗೆ ಹೊಂದಬಲ್ಲನು, ಹಾಗೂ ಈ 3 ಗುಣಗಳಿಂದ ಅತೀತನಾಗಿ ಪರಮಾತ್ಮ ಪ್ರಾಪ್ತ ಮನುಷ್ಯನ ಲಕ್ಷಣಗಳೇನು, ಇವೇ ತ್ರಿಗುಣ ಸಂಬಂಧಿ ಮಾತುಗಳ ವಿವೇಚನೆ ಮಾಡಲಾಗಿದೆ. ಮೊದಲು ಸಾಧನ ಕಾಲದಲ್ಲಿ ರಜ ಮತ್ತು ತಮದ ತ್ಯಾಗಗೈದು ಸತ್ವಗುಣವನ್ನು ಗ್ರಹಿಸುವುದು ಮತ್ತು ಕೊನೆಯಲ್ಲಿ ಎಲ್ಲಾ ಗುಣಗಳಿಂದಲೂ ಸಂಬಂಧವನ್ನು ಸರ್ವತಾ ತ್ಯಜಿಸುವುದು. ಇದನ್ನು ತಿಳಿಸುವುದಕ್ಕಾಗಿ ಆ 3 ಗುಣಗಳನ್ನು ವಿಭಾಗಪೂರ್ವಕ ವರ್ಣನೆ ಮಾಡಲಾಗಿದೆ. ಅದಕ್ಕಾಗಿ ಈ ಅಧ್ಯಾಯದ ಹೆಸರನ್ನು ಗುಣತ್ರಯ ವಿಭಾಗ ಯೋಗ ಎಂದು ಇಡಲಾಗಿದೆ. ಅಥ ಚತುರ್ದಶೋऽಧ್ಯಾಯಃ ಗುಣತ್ರಯ ವಿಭಾಗ ಯೋಗಃ. ಶ್ರೀ ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಶ್ರೀ ಭಗವಂತನು ಹೇಳಿದನು, ಯಾವುದನ್ನು ತಿಳಿದುಕೊಂಡು ಎಲ್ಲಾ ಮುನಿಜನರು ಜಗತ್ತಿನಿಂದ ಮುಕ್ತರಾಗಿ ಪರಮ ಸಿದ್ಧಿಯನ್ನು ಪಡೆದಿದ್ದಾರೋ ಅಂತಹ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಆ ಪರಮ ಜ್ಞಾನವನ್ನು ನಾನು ಪುನಃ ನಿಮಗೆ ಹೇಳುವೆನು. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಲಯೇ ನ ವ್ಯಥಂತಿ ಚ. ಈ ಜ್ಞಾನವನ್ನಾಶ್ರಯಿಸಿ ಅರ್ಥಾತ್ ಧಾರಣೆ ಮಾಡಿ ನನ್ನ ಸ್ವರೂಪವನ್ನು ಪ್ರಾಪ್ತ ಮಾಡಿಕೊಂಡ ಪುರುಷರು ಸೃಷ್ಟಿಯ ಆದಿಯಲ್ಲಿ ಪುನಃ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿಯೂ ಸಹ ದುಃಖಿತರಾಗುವುದಿಲ್ಲ. ಸರ್ವಯೋನಿಷು ಕೌಂತೆಯ ಮೂರ್ತಯಃ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿರಹಂ ಬೀಜಪ್ರದಃ ಪಿತಾ. ಹೇ ಅರ್ಜುನ, ನಾನಾ ಪ್ರಕಾರದ ಎಲ್ಲಾ ಯೋನಿಗಳಲ್ಲಿ ಎಷ್ಟು ಮೂರ್ತಿಗಳು ಅರ್ಥಾತ್ ಶರೀರಧಾರಿ ಪ್ರಾಣಿಗಳು ಹುಟ್ಟುತ್ತವೆಯೋ
ಪ್ರಕೃತಿಯಾದರೂ ಅವೆಲ್ಲದರ ಗರ್ಭಧಾರಣೆ ಮಾಡುವ ತಾಯಿಯಾಗಿದ್ದಾಳೆ ಮತ್ತು ನಾನು ಬೀಜವನ್ನು ಸ್ಥಾಪಿಸುವ ತಂದೆಯಾಗಿದ್ದೇನೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ. ಹೇ ಪಾಪರಹಿತನೇ, ಆ ಮೂರು ಗುಣಗಳಲ್ಲಿ ಸತ್ವಗುಣವಾದರೂ ನಿರ್ಮಲವಾದ ಕಾರಣ ಪ್ರಕಾಶಗೊಳಿಸುವಂತಹದು ಮತ್ತು ವಿಕಾರರಹಿತವಾಗಿದೆ. ಆದರೆ ಅದು ಸುಖದ ಸಂಬಂಧದಿಂದ ಮತ್ತು ಜ್ಞಾನದ ಸಂಬಂಧದಿಂದ ಅರ್ಥಾತ್ ಅದರ ಅಭಿಮಾನದಿಂದ ಬಂಧಿಸುತ್ತದೆ. ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ಹೇ ಅರ್ಜುನ, ರಾಗರೂಪಿ ರಜೋಗುಣವು ಕಾಮನೆ ಮತ್ತು ಆಸಕ್ತಿಯಿಂದ ಉತ್ಪನ್ನವಾದುದೆಂದು ತಿಳಿ. ಅದು ಈ ಜೀವಾತ್ಮನನ್ನು ಕರ್ಮಗಳ ಮತ್ತು ಅವುಗಳ ಫಲದ ಸಂಬಂಧದಿಂದ ಬಂಧಿಸುತ್ತದೆ. ತಮಸ್ತ್ವಜ್ಞಾನದಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಸ್ತನ್ನಿಬಧ್ನಾತಿ ಭಾರತ. ಹೇ ಅರ್ಜುನ, ಎಲ್ಲ ದೇಹಾಭಿಮಾನಿಗಳನ್ನು ಮೋಹಗೊಳಿಸುವ ತಮೋಗುಣವಾದರೂ ಅಜ್ಞಾನದಿಂದ ಉತ್ಪನ್ನವಾದುದೆಂದು ತಿಳಿ. ಅದು ಈ ಜೀವಾತ್ಮನನ್ನು ಪ್ರಮಾದ, ಆಲಸ್ಯ ಮತ್ತು ನಿದ್ರೆಯ ಮೂಲಕ ಬಂಧಿಸುತ್ತದೆ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಹೇ ಅರ್ಜುನ, ಸತ್ವಗುಣವು ಸುಖದಲ್ಲಿ ತೊಡಗಿಸುತ್ತದೆ ಮತ್ತು ರಜೋಗುಣವು ಕರ್ಮದಲ್ಲಿ ಹಾಗೂ ತಮೋಗುಣವಾದರೂ ಜ್ಞಾನವನ್ನು ಮುಚ್ಚಿ ಹಾಕಿ ಪ್ರಮಾದದಲ್ಲಿಯೂ ತೊಡಗಿಸುತ್ತದೆ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಹೇ ಅರ್ಜುನ, ರಜೋಗುಣ ಮತ್ತು ತಮೋಗುಣವನ್ನು ಅದುಮಿ ಹಾಕಿ ಸತ್ವಗುಣವು ವೃದ್ಧಿಸುತ್ತದೆ. ಸತ್ವ ಮತ್ತು ತಮೋಗುಣಗಳನ್ನು ಅದುಮಿ ಹಾಕಿ ರಜೋಗುಣ ವೃದ್ಧಿಸುತ್ತದೆ. ಅಂತೆಯೇ ಸತ್ವಗುಣ ಮತ್ತು ರಜೋಗುಣಗಳನ್ನು ಅದುಮಿ ಹಾಕಿ ತಮೋಗುಣವು ವೃದ್ಧಿಸುತ್ತದೆ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾದ್ ವಿವೃದ್ಧಂ ಸತ್ವಮಿತ್ಯುತ. ಯಾವಾಗ ಈ ದೇಹದಲ್ಲಿ ಹಾಗೂ ಅಂತಃಕರಣ ಮತ್ತು ಇಂದ್ರಿಯಗಳಲ್ಲಿ ಚೈತನ್ಯವು ಮತ್ತು ವಿವೇಕ ಶಕ್ತಿಯು ಉಂಟಾಗುತ್ತದೆಯೋ ಆಗ ಸತ್ವಗುಣವೇ ವೃದ್ಧಿಸಿದೆ ಎಂದು ತಿಳಿಯಬೇಕು. ಅಕ್ಷಯ್ಗೆ ಮತ್ತು ನವ್ಯಾಪಿಯವರಿಗೆ ಧನ್ಯವಾದಗಳು. ಈಗ ನಾಗರಸ ಕವಿಯ ಕನ್ನಡ ಭಗವದ್ಗೀತೆಯಿಂದ ಆಯ್ದ ಕೆಲವು ಪದ್ಯಗಳು ಗಮಕ ರೂಪದಲ್ಲಿ ಹಿರಿಯ ಗಮಕಿ GS ನಾರಾಯಣ ಅವರಿಂದ. ಶ್ರೀ ಗುರುಭ್ಯೋ ನಮಃ. ನಮಿಸಿ ನಾರಾಯಣನ ನಮಿಸಿ ನರನ ಪುರುಷೋತ್ತಮನ ಗಮಿಸಿ ವ್ಯಾಸ ವಾಗ್ದೇವಿಯರ ನಮಿಸಿ ಬಳಿಕ ಹೇಳ್ಬುದು ಜಯವ ಮತ್ತೆ ಕೇಳೈ ಪಾಥ ಮತ್ತೆ ಕೇಳೈ ಪಾರ್ಥ ಹಿಂದೆ ನಾ ಬೇಳ್ದ ಉತ್ತಮ ಜ್ಞಾನಗಳೊಳಗೆ ನಾ ಬೇಳ್ದ ಉತ್ತಮ ಜ್ಞಾನಗಳೊಳಗೆ ಅತ್ಯುತ್ತಮದ ಮತ್ತೊಂದು ಜ್ಞಾನವ ಪೇಳುವೆನು ನಿನಗೆ. ಸತ್ಯದಿಂ ಮುನಿ ಮುಖ್ಯರಾವುದ ಚಿತ್ತದಿಂ ನೆರೆಗಳಿಸುವುದರಿಂ ನಿತ್ಯವಗ ಸಿದ್ಧಿಯನ್ನು ಪಡೆದರು ಪಾರ್ಥಾಗ ಕೇಳೆಂದ. ಪರಮ ತತ್ವಜ್ಞಾನವಿದರು
ಆದರ ಭರದಿ ಸಾರ್ದು ಎಲ್ಲ ಸರಿಯಗ ಪರಮ ಪದವಿಯ ಪಡೆವರೈ ಈ ಸೃಷ್ಟಿ ಕಾಲದಲ್ಲಿ ಪರಮ ಪದವಿಯ ಪಡೆವರೈ ಮರಳಿ ಜನಿಸರು ವಿಲಯದಲ್ಲಿ ನೆಲೆ ಮರಣ ಧರ್ಮಂ ವ್ಯಥೆಯನೈದದೆ ನಿರುತದಿಂದಿರುತಿಗರೋ ಸುಖದಲ್ಲಿ ನಿರುತರಿಂದಿಗರು ಪಾರ್ಥ ಕೇಳಂದಾಗ ಸತ್ವ ರಜಾ ತಮವೆಂಬ ಬೆಸರನು ಸತ್ವ ರಜಾ ತಮವೆಂಬ ಬೆಸರನು ಇತ್ತು ತೋಪ ಗುಣತ್ರಯಂಗಳವು ಇತ್ತ ಮೂಲ ಪ್ರಕೃತಿಯಿಂದವೇ ಜನಿಸಿ ದೇಹದಲ್ಲಿ ನಿತ್ಯನು ಅವ್ಯಯನು ಆತ್ಮನನು ಹಿಡಿದೆತ್ತಿ ಬಂಧಿಸುತ್ತಿಗವು ಕೇಳೈ ಪಾರ್ಥ ಕನಸಿನ ಕತ್ತಲೆಯಲಿಗ ಕಳ್ಳನಂದದಿ ಬಂಧಿಸುತ್ತಿಗವು ಪಾರ್ಥ ಕೇಳೆಂದ ಗುಣತ್ರಯದೊಳಗೆ ಸತ್ವವು ಬೇಗ ನಿರ್ಮಲವಾದ ಕಥನಿಂ ಬೋಧಿಸಲು ಸರ್ವ ಪ್ರಕಾಶವು ತಿಳಿಯನು ಆಮಯವು ಯೋಗ ತತ್ವಜ್ಞಾನ ಸುಖ ಸಂಯೋಗದಿಂ ಪುರುಷನನು ಬಂಧಿಸಲಾಗಿ ತಾನಿಂತಿರುತಿಗನು ಕಲಿ ಪಾರ್ಥ ಕೇಳೆಂದಾಗ ಪುರವಣಿಸಿದ ಅಜ್ಞಾನದಿಂ ಉರವಣಿಸಿದ ಜ್ಞಾನದಿಂ ವಿಸ್ತರದಲ್ಲಿ ಉದಯಿಸಿದ ಆತಮೋ ಗುಣ ಸುರ ನರಾದಿಗಳೆಲ್ಲರನ್ನು ಮೋಹಿಸುವುದದು ತಾನೇ ಸುರ ನರಾದಿಗಳೆಲ್ಲರನ್ನು ಮೋಹಿಸುವುದದು ತಾನೇ ಇದೇ ಪ್ರಮಾದ ಆಲಸ್ಯ ನಿದ್ರಾಭರದಿ ಬಂಧಿಸಿಕೊಂಡಿಹುದು ಸಂಗರ ವಿಜಯ ಕೇಳೈ ನಿಧಾನಂ ಎಂದರ ಸುರಾರಿ ರಜತಮಂಗಳ ಗೆಲಿದು ಸತ್ವಭೂ ನಿಜದಿ ತಾನುದಯಿಪುದು ಬೇಗದಿ ರಜ ತಮಂಗಳ ಗೆಲಿದು ಸತ್ವವು ನಿಜದಿ ತಾನುದಯಿಪುದು ಬೇಗದಿ ರಜವು ಸತ್ವ ತಮಸ್ಸುಗಳ ಪರ್ಭವಿಸಿ ಜನಿಸುವುದು ರಜವು ಈ ಸತ್ವವನ್ನು ಸೋಲಿಸಿ ರಜವು ಈ ಸತ್ವವನ್ನು ಸೋಲಿಸಿ ತ್ರಿಜಗದೊಳಗೆ ಉದಿಸುವುದು ಈ ತಮವು ವಿಜಯ ಕೇಳೈ ಈ ಕೇಳೈ ಮೂರು ಗಣವು ಈ ತೆರದಳು ಅಗುವೆಂದ ಎಸ್ ನಾಗನವರಿಗೆ ಧನ್ಯವಾದಗಳು. ಈಗ ಕಬ್ಬಿನಾಲೆ ವಸಂತ ಭಾರದ್ವಾಜ ರಚನೆಯ ಭಗವಂತನ ಭಾವಗೀತೆಯಿಂದ ಆಯ್ದ ಸತ್ವಗುಣ ನಿರ್ಮಲವು ಗಾಯನ ಮತ್ತು ಸಂಗೀತ ಸಂಯೋಜನೆ ಶ್ರೀಮತಿ ಅಪರ್ಣ ಪ್ರಸನ್ನ ಅವರಿಂದ.
ಸತ್ವಗುಣ ನಿರ್ಮಲವು ಸುಪ್ರಕಾಶ ಮತ್ತೆ ಕಳೆಯುವುದು ಸರ್ವ ಪಾಪ ದೋಷ ಮುತ್ತುವಾರ ಜೋ ಗುಣದಿ ಆಶಾ ಪಾಶ ಸುತ್ತುವ ತಮೋ ಗುಣದಿ ಜ್ಞಾನ ನಾಶ ಸತ್ವಗುಣ ನಿರ್ಮಲವು ಸುಪ್ರಕಾಶ ರಾಜಸದ ರಾಗದಿಂ ಕರ್ಮ ಬಂಧ ತಾಮಸದಿ ಆಲಸ್ಯ ಮೋಹಗುಂಡ ಕಾಮನೆಯ ಕಾತರದ ಕಾಟದಿಂದ ಈ ಮನಸ್ಸು ಬಳಲುವುದು ಕುಂತಿಕಂದ ಈ ಮನಸ್ಸು ಬಳಲುವುದು ಕುಂತಿಕಂದ ಸತ್ವಗುಣ ನಿರ್ಮಲವು ಸುಪ್ರಕಾಶ ಸತ್ವದಿಂದಲಿ ಜ್ಞಾನ ಮತಿ ವಿವೇಕ ರಜದಿಂದ ಕಾಮ ತಮದಿಂದ ಶೋಕ ಕ್ರಮದಿಂದೇ ಸ್ವರ್ಗವು ನರಕ ಲೋಕ ಮೂರು ಗುಣಗಳಿಗಿಂತು ಕರ್ಮ ಪಾಕ ಮೂರು ಗುಣಗಳಿಗಿಂತು ಕರ್ಮ ಪಾಕ ಸತ್ವಗುಣ ನಿರ್ಮಲವು ಸುಪ್ರಕಾಶ ಸತ್ವರಜಸ್ತಮಗಳಲ್ಲಿ ಕ್ರಿಯೆಗಳೆಲ್ಲ ಇವುಗಳಲ್ಲದೆ ಬೇರೆ ಕರ್ತೃವಿಲ್ಲ ಇದ ಮೀರಿದರೆ ಜನ್ಮ ಭೀತಿಯಿಲ್ಲ ಅಂಥವನು ಅಮೃತವ ಸವಿಯಬಲ್ಲ ಅಂಥವನು ಅಮೃತವ ಸವಿಯಬಲ್ಲ ಸತ್ವಗುಣ ನಿರ್ಮಲವು ಸುಪ್ರಕಾಶ ಮತ್ತೆ ಕಳೆಯುವುದು ಸರ್ವ ಪಾಪ ದೋಷ ಮುತ್ತುವಾರ ಜೋ ಗುಣದಿ ಆಶಾ ಪಾಶ ಸುತ್ತುವ ತಮೋ ಗುಣದಿ ಜ್ಞಾನ ನಾಶ ಜ್ಞಾನ ನಾಶ ಜ್ಞಾನ ನಾಶ 14ನೇ ಅಧ್ಯಾಯದ ಒಂದಷ್ಟು ಭಾಗವನ್ನ ಈಗ ಕೇಳಿದ್ವಿ. ಬಹುಶಃ ನಿಮ್ಗೆ ಆಗ್ಲೇ ಶ್ಲೋಕದಲ್ಲಿ ಕೇಳಿದಾಗ ಅಥವಾ ಗಮಕದಲ್ಲಿ ಕೇಳಿದಾಗ ಭಾವಗೀತೆಯಲ್ಲಿ ಕೇಳಿದಾಗ ಕೆಲವು ಅಂಶಗಳು ಮತ್ತೆ ಮತ್ತೆ ಬಂದಿದ್ದು ಗೊತ್ತಾಯ್ತು ಅಂತ ನಾನು ಭಾವಿಸ್ತೇನೆ. ಆರಂಭದಲ್ಲೇ ಆತ ಹೇಳ್ಬಿಡ್ತಾನೆ ತ್ರಿಗುಣಗಳ ಬಗ್ಗೆ ಹೇಳುವಾಗ ಶ್ಲೋಕದಲ್ಲಿ 3 ಗುಣಗಳು ಸತ್ವ ರಜ ಮತ್ತು ತಮ, ಈ 3 ಗುಣಗಳು ಪ್ರಕೃತಿಯಿಂದ ಬಂದದ್ದು ಅಂತ. ಯಾಕೆಂದ್ರೆ ಕ್ಷೇತ್ರಜ್ಞ ಅನ್ನೋದು ಹಿಂದಿನ ಅಧ್ಯಾಯದಲ್ಲಿ ಹೇಳಿದೆ. ಕ್ಷೇತ್ರ ಅಂದ್ರೆ ಅದು ಪ್ರಕೃತಿ ಎನ್ನುವ ಅರ್ಥದಲ್ಲಿ, ಕ್ಷೇತ್ರಜ್ಞ ಅಂತಂದ್ರೆ ಅವನು ಭಗವಂತ ಅಂತ. ಇಲ್ಲೂ ಕೂಡ ಅದನ್ನೇ ಹೇಳ್ತಾನೆ. ಇಡೀ ಒಂದು ಪ್ರಕೃತಿ ಒಂದು ಭಾಗ ಆದ್ರೆ ನಾನು ಒಂದು ಭಾಗ, ಆ ಕ್ಷೇತ್ರ ಅಂದ್ರೆ ಆ ಪ್ರಕೃತಿಯಲ್ಲಿ ನಾನು ಗರ್ಭವನ್ನು ಇರಿಸ್ತೇನೆ, ಸೃಷ್ಟಿ ಕಾರ್ಯವನ್ನ ಮಾಡ್ತೇನೆ ಅಂತ. ಹಾಗಾಗಿ ಈ ಪ್ರಕೃತಿಯಿಂದ ಉತ್ಪನ್ನವಾದಂತಹ ಸೃಷ್ಟಿಯಲ್ಲಿ ಬಂದಂತಹ ಎಲ್ಲ ಜೀವಿಗಳು ಕೂಡ ಅಥವಾ ಎಲ್ಲ ವಿಶೇಷಗಳು ಕೂಡ ಏನನ್ನ ಅನುಭವಿಸ್ತವೋ ಅಥವಾ ಹೇಗೆ ನಡ್ಕೊಳ್ತವೋ ಅದಕ್ಕೆ ಕಾರಣ ಆದದ್ದು ಮುಖ್ಯವಾಗಿ 3. ಆ 3ನ್ನ ತ್ರಿಗುಣಗಳು ಅಂತ ಆತ ಕರೆದಿದ್ದಾನೆ. ಅದು ಸತ್ವ ರಜ ಮತ್ತು ತಮ ಅಂತ. ನಾವು ಗುಣಗಳ ದೃಷ್ಟಿಯಿಂದ ಹೇಳುವಾಗ ಬಹಳಷ್ಟು ಯಾರ್ದಾರು ಗುಣ ಹೇಳಿದ್ರೆ ಹೇಳ್ತೇವೆ. ಶ್ರೀರಾಮನಿಗೆ 20 ಗುಣ 16 ಗುಣ ಇತ್ತು ಅನ್ನುವಂತ ಶ್ಲೋಕ ವಾಲ್ಮೀಕಿಯಲ್ಲಿ ಕೂಡ ಬರುತ್ತೆ. ಅದು ಬೇರೆ ಬೇರೆ ಉಪಗುಣಗಳು, ಅದೆಲ್ಲ ಆಮೇಲೆ ನಾವು ಮಾಡಿಕೊಂಡಂತ ಗುಣಗಳದು. ಆದ್ರೆ ಎಲ್ಲದಕ್ಕೆ ಮೂಲವಾಗಿ 3 ಗುಣಗಳು ಮಾತ್ರ ಎಲ್ಲದಕ್ಕೂ ಕಾರಣ ಆಗಿದೆ. ಇವತ್ತಿಗೂ ಕೂಡ ಈ ಪ್ರಪಂಚದಲ್ಲಿ ನಾವು ಅಥವಾ ಯಾರೇ ಆದ್ರೂ ಹೇಗೆ ನಡ್ಕೊಳ್ತೀವೋ ಏನ್ ನಡ್ಕೊಳ್ತೀವೋ ಅದಕ್ಕೆಲ್ಲ ಮೂಲ ಕಾರಣವೇ ಈ 3 ಗುಣಗಳು. ಒಂದು ಸತ್ವ, ಒಂದು ರಜ, ಒಂದು ತಮ ಅಂತ. ಸತ್ವ ಅಂದ್ರೆ ನಿಮಗೆ ಗೊತ್ತು, ಅದು ಬಹಳ ಸತ್ಯಕ್ಕೆ ಹತ್ತಿರವಾದಂತಹ, ನಾವು ಸಾಧಾರಣವಾಗಿ ಎಲ್ಲರಿಗೂ ಹೇಳ್ತೀವಲ್ವಾ, ಆತ ಸತ್ವ ಗುಣದಪ್ಪ ಅಂತಂದ್ರೆ ಏನರ್ಥ, ತುಂಬಾ ಒಳ್ಳೆಯವನು, ಅವನಿಂದ ಬೇರೆ ಯಾರಿಗೂ ತೊಂದರೆನೂ ಆಗುದಿಲ್ಲ, ಆತರ ಒಬ್ಬ ವ್ಯಕ್ತಿ ಅನ್ನೋ ಅರ್ಥದಲ್ಲಿ ಅದನ್ನ ನಾವು ಬಳಸ್ಕೊಳ್ತೇವೆ. ಹಾಗೆ ಆ ಗುಣಕ್ಕೆ ಹತ್ತಿರರಾದವರು
ಆ ರೀತಿ ಇರ್ತಾರೆ ಅಂತ ಒಂದು ಗಮನಿಸಬೇಕು. 3 ಗುಣಗಳು ಇದೆ ಅಂದ ತಕ್ಷಣ ನಾನು ಪೂರ್ತಿ ಸತ್ವಗುಣದವನು ಅಥವಾ ಇವರು ಪೂರ್ತಿ ರಜೋಗುಣದವರು ಅಂತ ಎಲ್ಲೂ ಇಲ್ವೇ ಇಲ್ಲ. ಒಂದು ಗುಣ ವಿಶೇಷವಾಗಿ ಒಬ್ಬರಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಸಾಧಾರಣವಾಗಿ ಎಲ್ಲ ಕಡೆಯೂ ಕೂಡ ಮಿಶ್ರ ಸ್ಥಿತಿಯಲ್ಲೇ ಈ ಗುಣಗಳು ವ್ಯಕ್ತ ಆಗೋದನ್ನ ನಾವು ಗಮನಿಸ್ತೇವೆ. ಆದ್ರೆ ಯಾವುದೋ ಒಂದು ಪ್ರಧಾನವಾಗಿರೋದನ್ನು ಕೂಡ ನಾವು ಅದನ್ನ ನೋಡ್ತೀವಿ. ಅಲ್ಲಿ ಸತ್ವ ಪ್ರಧಾನ ಆಗಿತ್ತು ಅಂದ್ರೆ ಆ ಗುಣ ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ರಜೋಗುಣ ಪ್ರಧಾನವಾಗಿತ್ತು ಅಂದ್ರೆ ಅದು ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇನ್ನು ತಮೋ ಗುಣ ಪ್ರಧಾನ ಆಗಿದ್ರೆ ಅವರ ನಡವಳಿಕೆ ಬೇರೆ ರೀತಿಯಾಗಿರುತ್ತೆ. ಇದನ್ನ ನಾವು ಗುರುತಿಸುವಂಥದ್ದು ಹೇಗೆ ಗುರುತಿಸ್ತೀವಿ ಅಂತಂದ್ರೆ ಮತ್ತೆ ಅದು ಜ್ಞಾನದಿಂದ ಅನ್ನುವಂತಹ ಉತ್ತರ ಕೂಡ ಬರುತ್ತೆ. ಏನು ಈ ಜ್ಞಾನ ಅಂತಂದ್ರೆ ಅನ್ನೋದು ಪ್ರಶ್ನೆ ಹಾಕೊಂಡ್ರೆ ಯಾವುದೋ ಒಂದು ವಸ್ತು ಅಥವಾ ವಿಷಯದ ಬಗ್ಗೆ ಗ್ರಹಿಕೆ ಅಥವಾ ನಾವು ಅದನ್ನು ತಿಳ್ಕೊಳ್ತೀವಲ್ಲ ಅದು ಜ್ಞಾನ ಅನ್ನೋದು ಅಂತ ಸರಳವಾಗಿ ಹೇಳ್ಬೋದು. ಅದನ್ನ ಇನ್ನೂ ಹೆಚ್ಚು ಆಳವಾಗಿ ವಿಶೇಷವಾಗಿ ತಿಳ್ಕೊಂಡ್ರೆ ಅದು ವಿಜ್ಞಾನ ಅಂತ ಅನ್ನಿಸ್ಕೊಳ್ತದೆ ಅಷ್ಟೇನೆ. ಹಾಗಾಗಿ ಆ ಗ್ರಹಿಕೆಯನ್ನ ನಾವು ಎಷ್ಟರ ಮಟ್ಟಿಗೆ ಕಲಿತೀವೋ ಅದು ಮುಖ್ಯ ಅಂತ ಅವನು ಕೂಡ ಶ್ಲೋಕದಲ್ಲಿ ಭಗವಂತ ಆರಂಭದಲ್ಲೇ ಹೇಳ್ತಾನೆ. ಇದನ್ನ ಬಹಳ ಚೆನ್ನಾಗಿ, ಯಾಕಂದ್ರೆ ಇದು ಬಹಳ ಸುಜ್ಞಾನ, ವಿಶೇಷವಾದಂತಹ ಜ್ಞಾನ. ಈಗ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು ಇದನ್ನ ಚೆನ್ನಾಗಿ ಯಾರು ತಿಳ್ಕೊಳ್ತಾನೋ ಅವನು ನೇರ ನನ್ನ ಹತ್ರನೇ ಬರ್ತಾನೆ ಅನ್ನೋ ಮಾತು ಕೂಡ ಅದೇ ಇಲ್ಲಿ ಬರುತ್ತೆ. ನನ್ನನ್ನೇ ಸೇರ್ತಾನೆ ಅವನು, ಮುಂದಕ್ಕೆ ಅವನಿಗೆ ಮತ್ತೆ ಜನ್ಮ ಇಲ್ಲ, ಮತ್ತೆ ಅವನು ಹುಟ್ಟೋದಿಲ್ಲ ಅಥವಾ ಅವನಿಗೆ ಸಾವಿಲ್ಲ ಅನ್ನೋ ಮಾತು ಕೂಡ ಬರುತ್ತೆ ಅಲ್ಲೇ ಕೂಡ. ಆತರ ಸತ್ವ ಪ್ರಧಾನವಾಗಿರುವಂತದ್ದು ಒಂದು ವಿಷಯ ಅಂತ ಅವನೇ ಹೇಳ್ತಾನೆ. ಅದನ್ನ ಹೇಗೆ ಕಂಡಿಡ್ಕೊಳ್ಬೇಕು ಅಂತಂದ್ರೆ ಈ ಜ್ಞಾನದ ಮೂಲಕ. ಜ್ಞಾನ ಅದು ಮತ್ತೆ ನಮ್ಗೆ ಬುದ್ಧಿಗೆ ಸಂಬಂಧಿಸಿದ್ದು. ಮನಸ್ಸು ಮತ್ತು ಬುದ್ಧಿ ಅನ್ನೋದು ನಮ್ಮಲ್ಲಿ ಇರುವಂತಹ 2 ಅಂಗಗಳು. ಆ ಬುದ್ಧಿ ಜ್ಞಾನಕ್ಕೆ ಸಂಬಂಧಿಸಿದ್ದು, ಮನಸ್ಸು ಭಾವಕ್ಕೆ ಸಂಬಂಧಿಸಿದ್ದು ಅಂತ ಕೂಡ ನಮಗೆ ಗೊತ್ತು. ಬುದ್ಧಿ ಪ್ರಧಾನವಾಗಿ ಯೋಚನೆ ಮಾಡಿದಾಗ ನಿಮ್ಗೆ ಜ್ಞಾನ ಅಥವಾ ತಿಳುವಳಿಕೆ, ಅರಿವು ಅನ್ನೋದು ಬರ್ತಾ ಹೋಗುತ್ತೆ. ಭಾವ ಪ್ರಧಾನವಾಗಿ ಯೋಚನೆ ಮಾಡಿದಾಗ ಅದು ಕರ್ಮಗಳಿಗೆ ಮುಂದಕ್ಕೆ ಕಾರಣ ಆಗತ್ತೆ ಅನ್ನೋದು ಕೂಡ ನಮಗೆ ಕಂಡು ಬಂದ ವಿಷಯ. ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಒಂದು ಮಗು ತಿಳ್ಕೊಳ್ಳೋಣ. ಒಂದು ಪುಟ್ಟ ಮಗು ಅಳ್ತಾ ಇರುತ್ತೆ, ಅದಕ್ಕೆ ಹಸುವಾಗಿದೆ, ಅದಕ್ಕೆ ಹಾಲು ಏನೋ ಬೇಕಾಗಿರುತ್ತೆ, ಅದು ಜೋರಾಗಿ ಅಳ್ತಾ ಇರುತ್ತೆ ಸಹಜವಾಗಿ. ಇದು ಪ್ರಪಂಚದಲ್ಲಿ ನಡೆದಿರುವಂತಹ ಸಹಜ ಕ್ರಿಯೆ. ಆ ಅಳ್ತಾ ಇರುವಂತಹ ಕ್ರಿಯೆ ಎಲ್ಲೆಲ್ಲೂ ಇರುವಂತದ್ದು. ತಾಯಿ ಬರ್ತಾಳೆ, ತಾಯಿ ಬಂದಾಗ ಅದಕ್ಕೆ ಒಂದು ಅನುಭವ ಹಿಂದೆ ಒಂದು ಸರ್ತಿ ಅಲ್ಲ, 1-2 ಸರ್ತಿ ಆದ ನಂತರದಲ್ಲಿ, ಅಂದ್ರೆ ತಾಯಿ ಬರ್ತಾಳೆ, ಅದಕ್ಕೆ ಹಾಲು ಕೊಡ್ತಾಳೆ ಅಥವಾ ಏನೋ ಕೊಟ್ಟಾಗ ಅದಕ್ಕೆ ಗೊತ್ತಾಗುತ್ತೆ. 2 ಸರ್ತಿ ಅದೇ ಕ್ರಿಯೆ ಮಾಡಿದಾಗ ಓಹೋ ತಾಯಿ ಅಲ್ಲಿ ಬಂದಾಗ ನನಗೇನೋ ಸಿಗುತ್ತೆ ಅನ್ನೋದು ಅದರ ಬುದ್ಧಿಗೆ ಅರಿವಾಗಿ ಮನಸ್ಸಿಗೂ ಕೂಡ ಹತ್ರ ಆಗಿರುತ್ತೆ. ಹಾಗಾಗಿ ಮುಂದಿನ ಸರ್ತಿ ಏನ್ ಮಾಡುತ್ತದು, ಅಳುತ್ತೆ ಹಸುವಾದಾಗ. ಅತ್ತಾಗ ತಾಯಿಯ ತೊಟ್ಲ ಹತ್ರ ಬಂದಾಗ ಅಳು ನಿಲ್ಸುತ್ತೆ. ಯಾಕೆ ನಿಲ್ಸುತ್ತೆ? ಅದು ಗೊತ್ತಿದೆ ಅವ್ರು ಬಂದ್ರೆ ನನಗೆ ಏನೋ ಕೊಡ್ತಾರೆ ಅಂತ. ಇದು ಜ್ಞಾನ. ಅಂದ್ರೆ ನಾವು ಆರಂಭದ ಒಂದು ಉದಯ ನಾನು ಹೇಳ್ತಾ ಇದ್ದೀನಿ, ಬಹಳ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ. ಹೀಗೆ ಅನುಭವದ ಮೂಲಕ ಜ್ಞಾನ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ. ಹಾಗೆ ವೃದ್ಧಿ, ಅದು ಮಗುವಿನ ಲೆಕ್ಕದಲ್ಲಿ ನಾನು ಹೇಳಿದ್ದು. ದೊಡ್ಡವರು ನೀವು ನಿಮ್ಮ ಲೆಕ್ಕದಲ್ಲಿ ಅದನ್ನ ಅನ್ವಯಿಸ್ಕೊಳ್ಳಿ. ನಿಮಗೂ ಹೇಗೆ ಅನುಭವದ ಮೂಲಕ ಜ್ಞಾನ ಹೇಗೆ ಉತ್ಪತ್ತಿ ಆಗುತ್ತೆ, ಬೆಳೆಯುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಹೀಗೆ ಬರುವಂತಹ ಜ್ಞಾನದಿಂದ ಈ 3 ಗುಣಗಳ ಹಿನ್ನೆಲೆಯನ್ನು ನಾವು ಅರಿತುಕೊಳ್ಬೇಕಾಗುತ್ತೆ. ಅಂತವನು ಸುಜ್ಞಾನಿ ಆಗ್ತಾನೆ, ಮುನಿ ಆಗ್ತಾನೆ, ಋಷಿ ಆಗ್ತಾನೆ ಅನ್ನೋದೆಲ್ಲ ಅಲ್ಲಿ ಭಗವಂತ ಹೇಳಿರೋದನ್ನ ನಾವು ಗಮನಿಸ್ತೀವಿ. ಅರ್ಜುನನಿಗೆ ಕೂಡ ಅವನು ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ. ಆ 3 ಗುಣಗಳು ಬಹಳ ಪ್ರಮುಖವಾದಂತ ಭಾವಗೀತೆಯಲ್ಲೂ ಕೂಡ ಬಂತದ್ದು, ಇದ್ರಲ್ಲೂ ಬಂತು. ಅದರಲ್ಲಿ ಅವರು ಸತ್ವ ರಜೋ ಅದರ ಕಲ್ಪನೆ ಕೂಡ ಹೇಳ್ತಾರೆ. ಸತ್ವಗುಣ ಅನ್ನೋದು ಬಹಳ ನಿರ್ಮಲವಾಗಿರುತ್ತೆ, ಅದು ಪ್ರಕಾಶಮಾನವಾಗಿರುತ್ತೆ ಅಂತ ಅದರ ವಿವರಣೆ ಎಲ್ಲ ಹೇಳ್ತಾರೆ. ಆದ್ರೆ ಅದು ನಮ್ಗೆ ಕಣ್ಣಿಗೆ ಗೋಚರ ಆಗುವಂತದ್ದಲ್ಲ, ಮನಸ್ಸಿನಲ್ಲಿ ನಾವು ತಿಳ್ಕೊಳ್ಳುವಂತಹ ವಿಷಯ ಮಾತ್ರ. ಹಾಗೆ ಅದು ಬೆಳ್ಳಿಗೆ ಈ ತರ ಬರುತ್ತೆ ಅನ್ನೋದು ನಾವು ಕಲ್ಪನೆ ಮಾಡ್ಕೊಳ್ಬೇಕೆ ಹೊರತು ನಿಜವಾಗಿ ಸಾಧ್ಯತೆ ಇದೆ ಅಂತ ಅರ್ಥ ಅಲ್ಲ ಅದು. ಅಂದ್ರೆ ಸತ್ವ ಅನ್ನೋದು ಯಾವಾಗಲೂ ಕೂಡ ಪಾರದರ್ಶಕವಾಗಿ ಆ ರೀತಿ ಇರುತ್ತೆ ಅನ್ನುವಂಥದ್ದು. ಆದ್ರೆ ವಾಸ್ತವವಾಗಿ ಪ್ರಪಂಚದಲ್ಲಿ ಹೆಚ್ಚು ಇರೋದು ರಜಗುಣನೇ. ನಾವು ಸತ್ವಗುಣದವರೇ ಆದ್ರೂ ಕೂಡ, ಅಂದ್ರೆ ಹಲವು ಉಪದೇಶಗಳಿಂದಲೋ ಅಥವಾ ಎಲ್ಲ ಓದಿ ತಿಳ್ಕೊಂಡಿದ್ರಿಂದ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡುವ ಒಳ್ಳೆ ಭಾವನೆ ಇಟ್ಕೊಂಡಿರೋರೇ ಆದ್ರೂ ಕೂಡ ರಜೋಗುಣ ನಮ್ಮನ್ನ ಬಿಟ್ಟಿಲ್ಲ. ಇದು 3 ಕೂಡ ಮಾಯೆ ಅಂತಾನೆ ಪ್ರಪಂಚನ ಅಡ್ಡಿ ಹಿಡಿದಿರುವಂತಹ ಮಾಯೆ ಅಂತ ಅವನೇ ಕರೆದಿದ್ದಾನೆ. ನಮಗೆ ಅಥವಾ ಒಬ್ಬ ಜೀವಿಗೆ ಮತ್ತು ಮೋಕ್ಷಕ್ಕೆ ಅಥವಾ ಪರಮಾತ್ಮನ ಹತ್ತಿರ ಸೇರೋದಕ್ಕೆ ಇರುವಂತಹ ಒಂದು ಅಡ್ಡಗೋಡೆ ಯಾವುದು ಅಂತಂದ್ರೆ ಈ ಮಾಯೆ. ಅಂದ್ರೆ ಅದು ಈ 3 ಗುಣಗಳಿಂದ ಕಟ್ಟಿದಂತ ಗೋಡೆ ಅಂತ ಅವನೇ ಹೇಳ್ತಾನೆ. ಸತ್ವ ರಜ ಗುಣಗಳ ಮತ್ತು ಇಟ್ಟಿಗೆಗಳಿಂದ ಕಟ್ಟಿದಂತಹ ಈ ಗೋಡೆಯನ್ನ ದಾಟಿ ನಾವು ಹೋಗ್ಬೇಕಾಗುತ್ತೆ. ಆದ್ರೆ ಪ್ರಕೃತಿಯಿಂದನೇ ಇದು ಬಂದಂತಹ ಬಳುವಳಿ. ಗುಣ ಅಂತಂದ್ರೆ ಏನು ಅಂತ ಮತ್ತೆ ನಾವು ಯೋಚನೆ ಮಾಡಿದ್ರೆ, ಗುಣ ಅಂತಂದ್ರೆ ಅದು ಸ್ವಭಾವ ಅಂತ. ಯಾರಿಂದನೋ ಕೇಳ್ಕೊಂಡು ಬಂದಿರುವಂತದ್ದಲ್ಲ, ಅಥವಾ ಯಾರೋ ನಮ್ಗೆ ಹೇಳ್ಕೊಟ್ಟು ನಾವು ಕಲ್ತಿರೋದಲ್ಲ, ಅದಲ್ಲ ಗುಣ. ಗುಣ ಅಂತಂದ್ರೆ ಸ್ವಭಾವ ಅಂತ, ಒಳಗಿಂದನೇ ಬಂದದ್ದು ಅನ್ನುವಂಥದ್ದು ಗುಣ. ಇದು ಹೇಗೆ ಅಂತ ಯೋಚನೆ ಮಾಡ್ತಾ ಹಿಂದಕ್ಕೆ ಹೋದ್ರೆ ನೋಡಿ, ನಿಮ್ಗೆ ಸತ್ಯಯುಗ ಇತ್ಯಾದಿ ಯುಗಗಳ ಕಲ್ಪನೆ ಗೊತ್ತು. ನಿಮಗೆ ಸತ್ಯಯುಗ ಇರ್ಬೋದು, ಕೃತಯುಗ ಇರ್ಬೋದು, ನಂತರ ಬಂದಂತಹ ದ್ವಾಪರ, ಮತ್ತೆ ಈಗ ಕಲಿಯುಗ ಇರ್ಬೋದು. ಸತ್ಯಯುಗದಲ್ಲಿ ಹೆಚ್ಚು ಈ ಬೇರೆ ಘಟನೆಗಳನ್ನ ನಾವು ಕಾಣೋದಿಲ್ಲ. ಆಗ ಪುರಾಣಗಳ ಕಲ್ಪನೆ, ಪುರಾಣಗಳು ನಡೆದಂತದ್ದೆಲ್ಲ ನೀವು ಓದಿದ್ದೀರಾ. ಆರಂಭದಲ್ಲಿ ಅವತಾರಗಳ ಸೃಷ್ಟಿ ಅದು ಇತ್ಯಾದಿಗಳೆಲ್ಲ ಬರುವಾಗ ಯಾಕೆ ಅಂತಂದ್ರೆ ಅವರಿಗೆ ಹಿಂದೆ ಮಾಡಿದಂತಹ ಕರ್ಮಗಳು ಯಾವುದು ಬಾಧಿಸೋದಿಲ್ಲ. ಹಾಗಾಗಿ ಹೆಚ್ಚು ಸತ್ವವೇ ತುಂಬಿಕೊಂಡಿದೆ. ಆದ್ರೆ ಅಲ್ಲಿಂದ ಮುಂದಕ್ಕೆ ಬರುವಾಗ, ಯಾಕಂದ್ರೆ ಒಂದು ಸರ್ತಿ ನಿಮಗೆ ರಜೋಗುಣ ಅಥವಾ ಈ ಕರ್ಮ ಅನ್ನೋದನ್ನ ಆರಂಭ ಮಾಡಿದ ತಕ್ಷಣ
ಅದು ನಿಮಗೆ ಪ್ರಪಂಚಕ್ಕೆ ಅಂಟಿಕೊಳ್ಳುವಂತಹ ಒಂದು ಶಕ್ತಿಯನ್ನ ಕೊಟ್ಬಿಡುತ್ತೆ. ಕರ್ಮವನ್ನ ನೀವು ಆಚರಿಸಿದ ತಕ್ಷಣ ಪಾಪ ಮತ್ತೆ ಪುಣ್ಯ, ಫಲ ವಿಫಲ ಇತ್ಯಾದಿಗಳೆಲ್ಲ ಬರ್ಲಿಕ್ಕೆ ಶುರು ಆಗುತ್ತೆ. ಅದ್ರ ಹಿಂದೆ ಏನು ಮಾಡದಿದ್ರೆ ಏನು ಇರೋದಿಲ್ಲ. ಹಾಗೆ ಅದು ಬಂದಂತಹ ಫಲಗಳಿಂದಾಗಿ ಮತ್ತೆ ನೀವು ಹುಟ್ಟಿದಾಗ ಅಥವಾ ಮುಂದಕ್ಕೆ ನಿಮಗೆ ಅದರ ಫಲಾಫಲಗಳು ಸಿದ್ಧಿಸ್ತಾ ಹೋಗುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡಂತ ವಿಷಯ. ಹಾಗಾಗಿ ಸತ್ವಯುಗದ ನಂತರದಲ್ಲಿ ಬಂದಂತಹ ತ್ರೇತಾಯುಗದಲ್ಲಿ ಸ್ವಲ್ಪ ಮಟ್ಟಿಗೆ ಆ ಒಂದು ಕರ್ಮಶೇಷವನ್ನ, ಆ ಫಲವನ್ನ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಬಂದಂತಹ ಕಥೆಗಳಲ್ಲಿ ಅದನ್ನೆಲ್ಲ ನಾವು ಕಾಣ್ತೇವೆ. ಆಮೇಲೆ ಬಂದಂತಹ ದ್ವಾಪರ ಯುಗದಲ್ಲಂತೂ ನಾವು ಇನ್ನೂ ಹೆಚ್ಚು ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಕೌರವ ಪಾಂಡವರ ವಿಷಯ ಇರ್ಬೋದು, ಅಥವಾ ಆ ಯುಗದಲ್ಲಿ ನಡೆದಂತಹ ವಿಷಯಗಳಿಂದಾಗಿ ಅದು ಹೆಚ್ಚು ಪಾಪಗಳಿಂದ ಅಥವಾ ಕರ್ಮದ ಫಲಗಳಿಂದ ತುಂಬಿಕೊಂಡು ರಜೋಗುಣ ಹೆಚ್ಚಾಗ್ತಾ ಇರೋದು ಕಾಣಬಹುದು. ಹಾಗಾಗಿ ಸತ್ವದಿಂದ ರಜೋದ ಕಡೆ ನಡೆದ ಮೇಲೆ ಈಗ ಕಲಿಯುಗದಲ್ಲಂತೂ ಹೆಚ್ಚಾಗಿ ರಜಾ ಮತ್ತು ತಮವೇ ಕಾಣ್ತಾ ಇರೋದು ನಮಗೆ ಗೊತ್ತಾಗ್ತಾ ಇರುತ್ತೆ. ಸತ್ವಗುಣ ಅನ್ನೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗ ನಾವೆಲ್ಲ ಇಲ್ಲಿ ಸೇರಿರೋದೇ ಒಂದು ಸತ್ವಗುಣದ ಅವಕಾಶದಿಂದ ಅಂತ ಕೂಡ ನಾವು ಒಪ್ಕೊಳ್ಬೇಕು. ಇಲ್ದಿರ ಇದೇ ಸಾಯಂಕಾಲವನ್ನ ನಾವು ಬೇರೆ ಹೇಗೋ ಕಳಿಬಹುದಾಗಿತ್ತು, ಇನ್ನೆಲ್ಲೋ ಹೋಗ್ಬೋದಾಗಿತ್ತು, ಇನ್ನೇನೋ ಮಾಡ್ಬೋದಾಗಿತ್ತು. ಅದು ಪ್ರಪಂಚಕ್ಕೆ ಒಳ್ಳೇದೋ ಕೆಟ್ಟದೋ ಏನೋ ಆಗುವಂತದನ್ನ ಮಾಡ್ಬೋದಾಗಿತ್ತು. ಆದ್ರೆ ಅದು ನಾವು ಮಾಡ್ತಿಲ್ಲ. ಹಾಗಾಗಿ ಇಂತಹ ಸಂದರ್ಭಕ್ಕೆ ನಾವು ಸೇರ್ಕೊಂಡಿದೀವಿ ಅಂದ್ರೆ ಒಂದಷ್ಟು ಸತ್ವಗುಣ ನಮ್ಮಲ್ಲಿ ಪ್ರಕಾಶವಾಗಿದೆ ಅನ್ನೋದನ್ನ ನಮ್ಗೆ ನಾವೇ ಅರ್ಥ ಮಾಡ್ಕೊಳ್ಬಹುದು. ಹೀಗೆ ನಾವು ಜ್ಞಾನದಿಂದ ಈ ಸತ್ವ ಯಾವುದು, ರಜಾ ಯಾವುದು, ತಮ ಯಾವುದು ಅನ್ನೋದನ್ನ ತಿಳ್ಕೊಳ್ತಾ ಹೋದಾಗ ಈ ಗುಣಗಳಿಂದ ನಾವು ಹೊರಗೆ ಹೋಗೋದು ಹೇಗೆ ಅನ್ನೋದು ಕೂಡ ನಂತರದ ಮೆಟ್ಟಿಲಾಗಿ ನಮಗೆ ಬರಬೇಕಾಗ್ತದೆ. ಇದು ಯಾರು ಹೇಳ್ಕೊಟ್ಟ ತಕ್ಷಣ ಬರುವಂತದ್ದಲ್ಲ, ಕ್ಲಿಷ್ಟವಾದ ತತ್ವಗಳು ಇದೆಲ್ಲ. ಆದ್ರೆ ಒಳಗೆ ನಾವು ಅದನ್ನ ಯೋಚನೆ ಮಾಡಿದಾಗ, ಡಿ ವಿ ಜಿ ಅವರು ಹೇಳಿದ್ರಲ್ಲ, ಮನದೊಳಗೆ ಮಾಡು ಒಂದು ಆಲಯವನ್ನು ಅಂತ, ನಿಮ್ಮ ಒಳಗಿನ ಕೋಣೆಯಲ್ಲಿ ಇದನ್ನ ನಾವು ಯೋಚನೆ ಮಾಡ್ತಾ ಕೂತಾಗ ಹೇಗೆ ದಾಟಬಹುದು ಅನ್ನೋದು ನಿಮಗೆ ಹೊಳೆಯುವಂತಹ ಒಂದು ಜ್ಞಾನ ಆಗ್ತಾ ಹೋಗುತ್ತೆ. ಎಲ್ಲ ಜ್ಞಾನವು ಎಲ್ಲರಿಗೂ ಸಲ್ಲುತ್ತೆ ಅಂತ ಹೇಳಕ್ಕಾಗಲ್ಲ. ನಿಮ್ಮ ಅನುಭವದ ಬೆಳಕಿನಲ್ಲಿ ನೀವು ಅದನ್ನ ಕಾಣ್ತಾ ಹೋಗ್ಬೇಕು ಅನ್ನೋದು ಕೂಡ ಬಹಳ ದೊಡ್ಡ ವಿಷಯ. ಹೀಗೆ ಈ ಮೂರು ಗುಣಗಳನ್ನ ಮೂರು ಇದರಲ್ಲೂ ಕೂಡ ಹೇಳಿರೋದನ್ನ ನಾವು ಗಮನಿಸ್ತೇವೆ. ಇದು ಕವಿ ನಾಗರಸನ ಗಮಕವನ್ನ ಕೂಡ ತಾವು ಕೇಳಿದ್ರಿ. ನಾನು ಆಗ್ಲೇ ಹಿಂದೆ ಹೇಳಿದ್ದೆ, ಮರ್ತಿದ್ರೆ ಒಮ್ಮೆ ಜ್ಞಾಪಿಸ್ಬಿಡ್ತೀನಿ. ಕನ್ನಡದಲ್ಲಿ ಈ 700 ಶ್ಲೋಕಗಳ ಭಗವದ್ಗೀತೆಯನ್ನ ಒಂದೊಂದು ಪದ್ಯಕ್ಕೆ ಅನುವಾದವಾಗಿ ಮಾಡಿ 700 ಪದ್ಯಗಳ ಒಂದು ಕೃತಿಯನ್ನ ಮಾಡಿದಂತಹ ಒಬ್ಬ ಪ್ರಥಮ ಕವಿ ನಾಗರಸ. 16ನೇ ಶತಮಾನ, 1600ನೇ ಇಸ್ವಿಲಿ ಇದ್ದಂಥವನು. ಅವನು ಭಾಮಿನಿ ಷಟ್ಪದಿಯಲ್ಲಿ ಈ ಒಂದು ಕೃತಿಯನ್ನ ರಚಿಸಿರೋದನ್ನ ನಾವು ಕಾಣ್ತೇವೆ. ಕಷ್ಟ ಅನ್ಸುತ್ತೆ ಒಂದೊಂದ್ಸತಿ ಈ ತತ್ವಜ್ಞಾನ ಭಗವದ್ಗೀತೆ ಅಂತದನ್ನ ಯಾವ್ದೋ ಕಥೆಯನ್ನು ಬೇಕಾದ್ರೆ ನೀವು ಮಾಡ್ಬಿಡ್ಬಹುದು ಪದ್ಯಗಳಲ್ಲಿ. ಆದ್ರೆ ಇದನ್ನ ಪದ್ಯಗಳಲ್ಲಿ ತರುವಂತದ್ದು ಬಹಳ ಕಷ್ಟ ಇದೆ. ಆದ್ರೆ ಅಂತ ಕೆಲಸವನ್ನು ಬಹಳಷ್ಟು ಕವಿಗಳು ಮಾಡಿದ್ದಾರೆ ಅನ್ನೋದ್ರ ಪರಿಚಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನ ತಗೊಂಡಿದೀವಿ. ಇಲ್ಲೂ ಕೂಡ ಅದೇ ಶ್ಲೋಕದ ಅರ್ಥವೇ ಬರುತ್ತೆ. ಮತ್ತೆ ಕೇಳ, ಈ ಹಿಂದೆ ನಾವು ಹೇಳಿದ ಉತ್ತಮ ಜ್ಞಾನಗಳೊಳಗೆ ಈ ಹಿಂದೆನೆ ನಾನು ನಿನಗೆ ಹೇಳಿದ್ದೀನಿ, ಎಷ್ಟೋ ಜ್ಞಾನದ ಬಗ್ಗೆ ಹೇಳಿದ್ದೀನಿ. ಈಗ ಜ್ಞಾನಯೋಗದಲ್ಲಿ ವಿಶೇಷವಾಗಿ ಉತ್ತಮ ಜ್ಞಾನವನ್ನ ನಾನು ನಿಂಗೆ ಹೇಳ್ತಾ ಇದ್ದೀನಿ ಅಂತ ಅಲ್ಲಿ ಏನ್ ಬರುತ್ತೋ ಅದನ್ನೇ ಆತ ಪದ್ಯದಲ್ಲಿ ಬರೆಯುವಂತದನ್ನ ನೋಡ್ತೀವಿ. ಇದನ್ನ ತಿಳ್ಕೊಂಡ್ರೆ ನಿತ್ಯವಹ ಸಿದ್ಧಿಯನ್ನು ಪಡೆಯುವರು ಪಾರ್ಥ ಕೇಳೆಂದ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಇದನ್ನ ತಿಳ್ಕೊಂಡ್ರೆ ಅವರಿಗೆ ಜರಾಮರಣಗಳ ತೊಂದರೆ ಏನು ಇರೋದಿಲ್ಲ ಅಂತ. ಹಾಗೆ ಎಲ್ಲ ಪದ್ಯಗಳಲ್ಲೂ ಕೂಡ ಆತರ ಹೇಳ್ತಾ ಹೋಗ್ತಾ ಇದ್ದಾನೆ. ಇದನ್ನ ಹೇಗೆ ನಾವು ಕಂಡ್ಕೊಳ್ಬೇಕು ಇತ್ಯಾದಿ, ಸತ್ವ ರಜ ತಮ ಅಂತಂದ್ರೆ ಏನು, ಯಾವ ಗುಣ ಹೇಗೆ ಬರುತ್ತೆ ಅದನ್ನೆಲ್ಲ ಹೇಳ್ತಾ ಹೋಗೋದನ್ನು ಕೂಡ ಎಲ್ಲ ಗೀತೆಯಲ್ಲೂ ಕೂಡ ಕೇಳಿದೀವಿ. ನಿಮ್ಮ ಈಗ ಇದು ಕೂಡ ಸತ್ವಗುಣ ನಿರ್ಮಲವು ಅಂತಾನೆ ಇದಕ್ಕೆ ಶೀರ್ಷಿಕೆ ಕೊಟ್ಟಿದ್ದಾರೆ. ಸತ್ವಗುಣ ನಿರ್ಮಲವು ಸುಪ್ರಕಾಶ ಅಂತ ಆಗ್ಲೇ ಏನು ಹೇಳಿದ್ನೋ ಅದೇ ಕೂಡ ಇದು ಬಂದಿದೆ. ತಮೋಗುಣದಿಂದ ಜ್ಞಾನ ನಾಶ ಆಗುತ್ತೆ. ತಮೋಗುಣ ಅಂತಂದ್ರೆ ಅದು ಒಂದು ಆಲಸ್ಯವನ್ನ, ನಿದ್ರೆಯನ್ನ ಇತ್ಯಾದಿಗಳನ್ನ ಮೂಡಿಸುವಂತ ಗುಣ ಅದು. ಅದರಿಂದ ಯಾವುದೇ ಬೆಳವಣಿಗೆ, ನಮ್ಮದೇ ಸ್ವಂತ ಬೆಳವಣಿಗೆಯೂ ಇಲ್ಲ, ಪ್ರಪಂಚಕ್ಕೂ ಕೊಡುಗೆ ಇಲ್ಲ, ಅದು ತಮೋಗುಣ ಆಗುತ್ತೆ. ರಜೋಗುಣ ಅಂತಂದ್ರೆ ಕೆಟ್ಟದ್ದು ಅಂತ ಅರ್ಥ ಅಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ರಜೋಗುಣ ಇದೆ ಅಂತಂದ್ರೆ ಕೆಟ್ಟದ್ದು ಅನ್ನೋ ಅರ್ಥ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಅದು ರಜೋಗುಣ ಕೆಟ್ಟದ್ದೇ ಅಂತ ಅಲ್ಲ, ಅದು ನಿಮ್ಮನ್ನ ಕಾರ್ಯಕ್ಕೆ ಮುಂದುವರಿಯೋದಕ್ಕೆ ಒಂದು ಪ್ರೇರಣೆ ಮಾಡುತ್ತೆ. ಆದ್ರೆ ಈ ವಿಶೇಷ ಏನಾಗುತ್ತೆ, ಒಂದು ಸತಿ ನೀವು ಕಾರ್ಯಕ್ಕೆ ತೊಡಗಿಕೊಂಡ್ರೆ ಅಂದ್ರೆ, ಕರ್ಮಕ್ಕೆ ಬಿತ್ತು ಅಂದ್ರೆ ಫಲಾಫಲಗಳು ನಿಮ್ಮ ಹಿಂದೆ ಬಂದೇ ಬರುತ್ತೆ. ಹಾಗಾಗಿ ಕಾರ್ಯ ಮಾಡುವಾಗ, ಕರ್ಮ ಮಾಡುವಾಗ ಎಚ್ಚರದಿಂದ ಇರಬೇಕು ಅನ್ನೋದನ್ನು ಕೂಡ ನಮ್ಮ ಜ್ಞಾನದಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ರಜೋಗುಣ ಇಲ್ಲದಿದ್ರೆ ಬಹುಶಃ ಪ್ರಪಂಚ ಇವತ್ತು ಈ ಸ್ಥಿತಿಯಲ್ಲಿ, ವಿಜ್ಞಾನ ಇವತ್ತು ಈ ಸ್ಥಿತಿಯಲ್ಲಿ ಇತ್ಯಾದಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ರಜೋಗುಣವೇ ಅದನ್ನ ನಡೆಸ್ತಾ ಇರೋದು. ಬರೀ ಸತ್ವಗುಣವೇ ಇದ್ದಿದ್ರೆ ಆಗ್ತಾನೆ ಇರ್ಲಿಲ್ಲ. ನಮ್ಮ ಭಾರತದಲ್ಲಿ ಸತ್ವಗುಣ ಹೆಚ್ಚಾಗಿದ್ದು, ಋಷಿ ಮುನಿಗಳೆಲ್ಲ ಹೆಚ್ಚಿದ್ರು, ಅವರು ಜ್ಞಾನದಾಹದಿಂದ ಅದನ್ನ ಕಂಡುಕೊಂಡಿದ್ದನ್ನು ನಾವು ಗಮನಿಸ್ತೇವೆ. ಆದ್ರೆ ಅಲ್ಲಿ ಹಾಗಿರ್ಲಿಲ್ಲ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಶ್ಚಾತ್ಯದ ರಜೋಗುಣ ಹೆಚ್ಚಿದ್ದು. ಹಾಗಾಗಿ ಅವರು ವಿಜ್ಞಾನದ ಕಡೆ ವಾಲ್ಕೊಂಡ್ರು, ಹೊಸ ಹೊಸ ಪ್ರಕಾಶಗಳನ್ನ ತರಲಿಕ್ಕೆ ಶುರು ಮಾಡಿದ್ದನ್ನು ಕೂಡ ನಾವು ಗಮನಿಸ್ತೇವೆ. ರಜೋಗುಣ ನಮ್ಮನ್ನ ಕಾರ್ಯದ ಕಡೆಗೆ ಮುಂದುವರಿಸುತ್ತೆ ಅನ್ನೋದು ಕೂಡ ವಿಶೇಷ ಅನ್ನೋದನ್ನ ನಾವು ಗಮನಿಸಬೇಕು. ಇದ್ರ ಬಹಳ ಆಳಕ್ಕೆ ನಾನು ಹೋಗಲ್ಲ, ನೀವು ಉಳಿದ ಚಿಂತನೆಗಳನ್ನ ನೀವು ಮಾಡ್ಕೊಳ್ಳಿ.
ಅದನ್ನ. ಇನ್ನು ತಮೋ ಗುಣ ಸರ್ವವ್ಯಾಪಿಯಾಗಿ ಎಲ್ಲರಲ್ಲೂ ಇದ್ದೇ ಇರುತ್ತೆ, ಅಲ್ಲಿ ಇಲ್ಲಿ ಎಲ್ಲ. ಆದ್ರೆ ನಾವು ನಮ್ಮ ವಿವೇಕದಿಂದ ಅದನ್ನ ತಡೆದುಕೊಳ್ಬೇಕು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಹೀಗೆ 3 ಗುಣಗಳ ಕರ್ಮ ಪಾಕವನ್ನ ಭಗವಂತ ಇಲ್ಲಿ ಎಲ್ಲ ಶ್ಲೋಕಗಳಲ್ಲಿ ಇತ್ಯಾದಿಗಳಲ್ಲಿ ವಿವರಿಸಿದನ್ನ ಕಾಣ್ತೇವೆ. ಇನ್ನು ಮತ್ತೆ ಮುಂದುವರೆದ ಭಾಗ ಇದೆ, ಅದನ್ನ ಆದ ನಂತರ ಇನ್ನೊಂದಷ್ಟು ವಿಷಯಗಳು ನಾನು ಹೇಳ್ತೇನೆ. कर्मणः सुकृतस्याहुः सात्विकं निर्मलं फलं रजसस्तु फलं दुःखमज्ञानं तमसः फलम्. ಶ್ರೇಷ್ಠವಾದ ಕರ್ಮದ ಫಲವು ಸಾತ್ವಿಕ ಅರ್ಥಾತ್ ಸುಖ, ಜ್ಞಾನ ಮತ್ತು ವೈರಾಗ್ಯವೇ ಮುಂತಾದ ನಿರ್ಮಲವಾದುದೆಂದು, ಆದರೆ ರಾಜಸ ಕರ್ಮದ ಫಲವು ದುಃಖವೆಂದು, ಹಾಗೆಯೇ ತಾಮಸ ಕರ್ಮಗಳ ಫಲವು ಅಜ್ಞಾನವೆಂದು ಹೇಳುತ್ತಾರೆ. ऊर्ध्वं गच्छन्ति सत्त्वस्था मध्ये तिष्ठन्ति राजसाः जगन्यगुणवृत्तिस्था अधो गच्छन्ति तामसाः. ಸತ್ವಗುಣದಲ್ಲಿ ಸ್ಥಿತನಾದ ಪುರುಷರು ಸ್ವರ್ಗಾದಿ ಲೋಕಗಳಿಗೆ ಹೋಗುತ್ತಾರೆ. ರಜೋಗುಣದಲ್ಲಿ ಸ್ಥಿತನಾದ ರಾಜಸ ಪುರುಷರು ಮಧ್ಯದಲ್ಲಿ ಅರ್ಥಾತ್ ಮನುಷ್ಯ ಲೋಕದಲ್ಲಿಯೇ ಇರುತ್ತಾರೆ. ಮತ್ತು ತಮೋ ಗುಣವಾದ ಕಾರ್ಯರೂಪಿ ನಿದ್ರೆ, ಪ್ರಮಾದ ಮತ್ತು ಆಲಸ್ಯ ನೆಲೆ ನಿಂತ ತಾಮಸ ಪುರುಷರು ಅಧೋಗತಿಗೆ ಅರ್ಥಾತ್ ಕೀಟ, ಪಶು ಮೊದಲಾದ ನೀಚ ಯೋನಿಗಳನ್ನು ಹಾಗೂ ನರಕಗಳನ್ನೇ ಪಡೆಯುತ್ತಾರೆ. नान्यं गुणेभ्यः कर्तारं यदा द्रष्टानुपश्यति गुणेभ्यश्च परं वेत्ति मद्भावं सोऽधिगच्छति. ಯಾವ ಸಮಯದಲ್ಲಿ ದ್ರಷ್ಟ ಅರ್ಥಾತ್ ಸಮಷ್ಟಿ ಚೇತನದಲ್ಲಿ ಏಕೀಭಾವದಿಂದ ಸ್ಥಿತನಾದ ಸಾಕ್ಷಿ ಪುರುಷನು ಮೂರು ಗುಣಗಳನ್ನು ಅಲ್ಲದೆ ಬೇರೆ ಯಾರನ್ನೂ ಕರ್ತನೆಂದು ನೋಡುವುದಿಲ್ಲವೋ ಮತ್ತು 3 ಗುಣಗಳಿಗಿಂತ ಅತ್ಯಂತ ಶ್ರೇಷ್ಠನಾದ ಸಚ್ಚಿದಾನಂದ ಘನಸ್ವರೂಪಿ ಪರಮಾತ್ಮನಾದ ನನ್ನನ್ನು ಸತ್ವದಿಂದ ತಿಳಿಯುತ್ತಾನೋ ಆ ಸಮಯವೇ ಅವನಿಗೆ ನನ್ನ ಸ್ವರೂಪದ ಪ್ರಾಪ್ತಿಯಾಗುತ್ತದೆ. ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈರ್ವಿಮುಕ್ತೋ ಮೃತಮಶ್ನುತೆ. ಈ ಪುರುಷನು ಶರೀರದ ಉತ್ಪತ್ತಿಗೆ ಕಾರಣರೂಪಿಯಾದ ಈ 3 ಗುಣಗಳನ್ನು ದಾಟಿಕೊಂಡು ಜನ್ಮ, ಮೃತ್ಯು ಮತ್ತು ವೃದ್ಧಾವಸ್ಥೆ ಎಲ್ಲಾ ಪ್ರಕಾರದ ದುಃಖಗಳಿಂದ ಮುಕ್ತನಾಗಿ ಪರಮಾನಂದವನ್ನು ಪಡೆಯುತ್ತಾನೆ. ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ. ಹಾಗೂ ಯಾರು ಸಾಕ್ಷಿಯಂತೆ ಸ್ಥಿತನಾಗಿದ್ದುಕೊಂಡು ಗುಣಗಳ ಮೂಲಕ ಆಗುವುದಿಲ್ಲವೋ ಮತ್ತು ಗುಣಗಳೇ ಗುಣಗಳಲ್ಲಿ ವರ್ತಿಸುತ್ತವೆ ಎಂದು ತಿಳಿಯುತ್ತಾ ಯಾರು ಸಚ್ಚಿದಾನಂದ ಪರಮಾತ್ಮನಲ್ಲಿ ಏಕೀಭಾವದಿಂದ ಸ್ಥಿತನಾಗಿದ್ದಾನೋ ಮತ್ತು ಆ ಸ್ಥಿತಿಯಿಂದ ಯಾವಾಗಲೂ ವಿಚಲಿತನಾಗುವುದಿಲ್ಲವೋ ಸಮದುಃಖ ಸುಖ ಸ್ವಸ್ಥ ಸಮಲೋಷ್ಟಾಶ್ಮಕಾಂಚನಃ ತುಲ್ಯ ಪ್ರಿಯಾ ಪ್ರಿಯೋ ಧೀರಸ್ತುಲ್ಯ ನಿಂದಾತ್ಮ ಸಂಸ್ತುತಿಃ ಮಾನಾಪಮಾನಯೋಸ್ತುಲ್ಯಸ್ತುಲ್ಯೋ ಮಿತ್ರಾರಿಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಯಾರು ನಿರಂತರ ಆತ್ಮಭಾವದಲ್ಲಿ ಸ್ಥಿತನಾಗಿದ್ದಾನೋ, ಸುಖ ದುಃಖಗಳನ್ನು ಸಮಾನವೆಂದು ತಿಳಿಯುತ್ತಾನೋ, ಮಣ್ಣು, ಕಲ್ಲು ಮತ್ತು ಚಿನ್ನದಲ್ಲಿ ಸಮಾನವಾದ ಭಾವವುಳ್ಳವನಾಗಿದ್ದಾನೋ, ಜ್ಞಾನಿಯಾಗಿದ್ದಾನೋ, ಪ್ರಿಯ ಮತ್ತು ಅಪ್ರಿಯರನ್ನು ಒಂದೇ ಎಂದು ತಿಳಿಯುತ್ತಾನೋ ಮತ್ತು ನಿಂದಾಸ್ತುತಿಯಲ್ಲಿ ಕೂಡ ಸಮಭಾವವುಳ್ಳವನಾಗಿದ್ದಾನೋ, ಯಾರು ಮಾನ ಮತ್ತು ಅಪಮಾನಗಳಲ್ಲಿ ಸಮಾನನಾಗಿದ್ದಾನೋ, ಮಿತ್ರ ಮತ್ತು ವೈರಿಯ ಪಕ್ಷದಲ್ಲಿಯೂ ಸಹ ಸಮಾನನಾಗಿದ್ದಾನೋ ಮತ್ತು ಸಂಪೂರ್ಣವಾದ ಕರ್ಮಗಳಲ್ಲಿ ಕರ್ತೃತ್ವದ ಅಭಿಮಾನರಹಿತನಾಗಿದ್ದಾನೋ ಆ ಪುರುಷನು ಗುಣಾತೀತನೆಂದು ಹೇಳಲ್ಪಡುತ್ತಾರೆ. ಮಾಂ ಚ ಯೋ ವ್ಯಭಿಚಾರೇಣ ಭಕ್ತ್ಯಾ
भक्तियोगेन सेवते सगुणान्त्यमतीत्यैतान् ब्रह्मभूयाय कल्पते. ಯಾವ ಪುರುಷನು ಅಭ್ಯಭಿಚಾರಿ ಭಕ್ತಿಯೋಗದ ಮೂಲಕ ನನ್ನನ್ನು ನಿರಂತರ ಭಜಿಸುತ್ತಾನೋ ಅವನು ಕೂಡ ಈ 3 ಗುಣಗಳನ್ನು ಚೆನ್ನಾಗಿ ದಾಟಿಕೊಂಡು ಸಚ್ಚಿದಾನಂದ ಘನ ಬ್ರಹ್ಮವನ್ನು ಪಡೆಯಲು ಯೋಗ್ಯನಾಗುತ್ತಾನೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಗುಣತ್ರಯ ವಿಭಾಗ ಯೋಗೋ ನಾಮ ಚತುರ್ದಶೋಧ್ಯಾಯಃ. ಅಕ್ಷಯ್ಗೆ ಮತ್ತು ನವ್ಯಾಪಿಯವರಿಗೆ ಧನ್ಯವಾದಗಳು. ಈಗ ಗಮಕದ ಮುಂದುವರೆದ ಭಾಗ GS ನಾರಾಯಣ ಅವರಿಂದ. ತನುವಿನ ಈ ಸಕಲೇಂದ್ರಿಯಗಳ ಮನೆಯ ತದ್ವಾರಗಳಲ್ಲಿ ಸಂಜನಿಸುಗೆ ಎಚ್ಚರು ಮತ್ತೆ ತತ್ವಜ್ಞಾನ ಚಿತ್ತದಲ್ಲಿ ತನುವಿನಿ ಸಕಲೇಂದ್ರಿಯಗಳ ಮನೆಯ ತದ್ವಾರಂಗಳಲ್ಲಿ ಸಂಜನಿಸುಗೆ ಎಚ್ಚರು ಮತ್ತೆ ತತ್ವಜ್ಞಾನ ಚಿತ್ತದಲ್ಲಿ ಅನುನಯದಲ್ಲಿ ಆವಾಗಲು ದಿಸುಗು ವಿನಯದಿಂ ಆಗ ಸತ್ವದ ಘನವೆನಿಪ ಗುಣ ಹೆಚ್ಚಿತೆಂದು ಅರಿಯಬೇಕೆಂದ. ಘನರಜೋ ಗುಣ ಹೆಚ್ಚುತ್ತಿರಲು ಘನರಜೋ ಗುಣ ಹೆಚ್ಚುತ್ತಿರಲು ಈತನು ಧನಾದಿಗಳಲ್ಲಿ ಲೋಭವು ಮನದೊಳ್ ಅತ್ಯುದ್ಯೋಗ ಕರ್ಮಾರಂಭವು ಅತಿ ಕೋಪ ಎನ್ನುತ್ತ ವಿಷಯ ಸ್ಪೃಹೆಯನ್ನು ಅನಿತು ಸಂಜನಿಸುವವು ಸಂಸಾರಿಗಳಿಗೆ. ಎಲೆ ಮನುಜರೊಳಗುತ್ತಮನೇ ಕೇಳೆಂದನು ಮುರಧ್ವಂಸಿ. ಮರವೇ ನಿದ್ರೆ ಆಲಸ್ಯ ಮೂಢತೆ ಬೆರಗುವಡೆದುದ್ಯೋಗ ಶೂನ್ಯತೆ ನಿರುಗೆಯಂ ನಿಜ ತತ್ವದೆಚ್ಚರವಿಲ್ಲದಿರುತ್ತಿಹುದು ನೆರೆತು ತಮೋ ಗುಣ ಹೆಚ್ಚಲು ಇನಿತು ಮರೆಯಲೇ ಜನಿಸುತ್ತಲಿಹು. ಇದನರಿವುದೈ ಕುರುನಂದನನೆ ನೀನೆಂದನ್ ಅಸುರಾರಿ. ವಿತತ ಸತ್ಕರ್ಮಗಳಿಗೆ ಮುಂದೆ ಉದಯಿಸುವ ನಿರ್ಮಲ ಸುಖವು ವಿತತ ಸತ್ಕರ್ಮಗಳಿಗೆ ಮುಂದೆ ಉದಯಿಸುವ ನಿರ್ಮಲ ಸುಖವು ಸದಮಲದ ಸಾತ್ವಿಕ ಗುಣಕ್ಕೆ ಫಲವೆಂದು ಹೇಳುವರು. ತುದಿಗೆ ದುಃಖ ವಿಕಾರ ರಜಸಿಂಗುದಿಸಿ ತೋರುವ ಫಲ ತಮಸ್ಸಿಂಗೆ ಉದಯಿಸುವುದು ಅಜ್ಞಾನ ಫಲವೆಂದನು ಮುರಧ್ವಂಸಿ. ಅರಿಯಬಲ್ಲವನ
ಜಗತ್ತಿಂಗೆ ಅರಿಯಬಲ್ಲವನು ಈ ಜಗತ್ತಿಂಗೆ ಉರುವ ತ್ರಿಗುಣವೇ ಕರ್ತೃವಲ್ಲದೆ ಹೊರಗೆ ಮತ್ತಿನ್ನೊಬ್ಬನಿಲ್ಲ ಎಂದು ಈ ಗುಣತ್ರಯದ ನಿರುಗೆಗಾಮು ಬೇರೆಂದದ ಅವನು ಅವನರಿವನು ಅವನೆನ್ನ ಭಾವದ ಮರೆಯದೈದುವನೈ ಧನಂಜಯ ಎಂದನ ಸುರಾರಿ ಅವನನ್ನು ಪಲ್ಲಟಿಸದೆಯೇ ಭಾವ ಭಕ್ತಿಯ ಯೋಗದಿ ನೆರೆ ಸೇವಿಸುತ್ತಿಗಲೋ ನೆರೆ ಸೇವಿಸುತ್ತಿ ಕಲಿಕನೋ ಆತನು ಈ ತ್ರಿಗುಣಗಳಿಂ ಮೀರಿ ಪವನೋತ್ತಮ ಬ್ರಹ್ಮನು ಅಹುದಕ್ಕೆ ಜೀವರಳು ನಿಷ್ಪಾಪನಹನು ಇಂತು ಆ ವಿಮಲ ವೇದಾಂತ ಸಿದ್ಧವು ಇದೆಂದನೋ ಅಸುರಾರಿ. ಜಿ ಎಸ್ ನಾರಾಯಣ್ ಅವರಿಗೆ ಧನ್ಯವಾದಗಳು. ಈಗ ಅಪರ್ಣಾ ಪ್ರಸನ್ನ ಅವರಿಂದ ಮತ್ತೊಂದು ಭಗವದ್ಗೀತೆಯ ಒಂದು ಗೀತೆ. ರಚನೆ ವಸಂತ ಭಾರದ್ವಾಜ್, ಸಂಗೀತ ಸಂಯೋಜನೆ ಅಪರ್ಣಾ ಪ್ರಸನ್ನ. ಯಾವ ಮೋಹವನು ಯಾವ ದ್ವೇಷವನು ಭಾವಿಸದಿರುವಾತ ಹೀಗಿರುವವನೇ ಗುಣಾತೀತ. ಯಾವ ಮೋಹವನು ಯಾವ ದ್ವೇಷವನು ಭಾವಿಸದಿರುವಾತ ಹೀಗಿರುವವನೇ ಗುಣಾತೀತ. ಹೀಗಿರುವವನೇ ಗುಣಾತೀತ. ಸುಖ ಸಂಕಟದಲ್ಲಿ ಸುಲಭ ಗಹನದಲ್ಲಿ ಸುಮ್ಮನೆ ಇರುವಾತ ಮಣ್ಣ ಹೆಂಟೆಗೂ ಹೊನ್ನ ಗಂಟೆಗೂ ಭಿನ್ನತೆಯಿರದಾತ. ಯಾವ ಮೋಹವನು ಯಾವ ದ್ವೇಷವನು ಭಾವಿಸದಿರುವಾತ ಹೀಗಿರುವವನೇ ಗುಣಾತೀತ. ಹೀಗಿರುವವನೇ ಗುಣಾತೀತ. ಬೆಚ್ಚಿ ಬೆದರುವ ಅಚ್ಚರಿ ಕ್ಷಣದಲ್ಲಿ ನಿಶ್ಚಲ ಇರುವಾತ ಹಿಂದೆ ಮುಂದೆ ಬಹ ನಿಂದೆ ಸ್ತುತಿಗಳನ್ನು ಒಂದೇ ಎನ್ನುವಾತ. ಯಾವ ಮೋಹವನು ಯಾವ ದ್ವೇಷವನು ಭಾವಿಸದಿರುವಾತ ಹೀಗಿರುವವನೇ ಗುಣಾತೀತ. ಹೀಗಿರುವವನೇ ಗುಣಾತೀತ. ಪರಮ ಸ್ನೇಹಿತರು ದುರುಳ ಶತ್ರುಗಳು ಸರಿ ಸಮಯನುವಾದ ಮೂರು ಗುಣಗಳನ್ನು ಮೀರಿ ಬ್ರಹ್ಮನನು ಸೇರಿ ಸುಖಿಸುವಾತ. ಯಾವ ಮೋಹವನು ಯಾವ ದ್ವೇಷವನು ಭಾವಿಸದಿರುವಾತ ಹೀಗಿರುವವನೇ ಗುಣಾತೀತ. ಹೀಗಿರುವವನೇ ಗುಣಾತೀತ. ಇಂಥ ಜೀವನಿಗೆ ಅಂಥ ಬ್ರಹ್ಮನಿಗೆ ಇಂಥ ಜೀವನಿಗೆ ಅಂಥ ಬ್ರಹ್ಮನಿಗೆ ಸಂತತ ಸುಖದಾತ. ನಾನು ಅನಂತ ಜಗನ್ನಾಥ
ನಾನು ಅನಂತ ಜಗನ್ನಾಥ, ನಾನು ಅನಂತ ಜಗನ್ನಾಥ. ಹೃತ್ಪೂರ್ವಕವಾದ ಅಭಿನಂದನೆಗಳು. ಈಗ ಏನಾಯ್ತು, ಕೊನೆಗೆ ಈ ಒಂದು 14ನೇ ಅಧ್ಯಾಯದಲ್ಲಿ ಒಂದಷ್ಟು ವಿಷಯ ಹೇಳಿದ್ದೆ, ಒಂದು ಪರಿಸಮಾಪ್ತಿ ಮಾಡಬೇಕಾಗುತ್ತೆ. ಹಾಗಾಗಿ ಒಂದಷ್ಟು ವಿಷಯವನ್ನ ಹೇಳೋಣ ಅಂತ. ಒಟ್ಟಲ್ಲಿ ಈಗ ಇಲ್ಲಿ ತನಕ ನಿಮಗೆ ಗೊತ್ತಾಯ್ತು, 3 ಗುಣಗಳೇ ನಮ್ಮ ಎಲ್ಲದಕ್ಕೂ ಕಾರಣ ಅನ್ನುವಂಥದ್ದು. ಈ ಪ್ರಪಂಚದ ಅಸ್ತಿತ್ವಕ್ಕಾಗ್ಬೋದು, ನಮ್ಮ ನಡವಳಿಕೆಗಾಗ್ಬೋದು, ಎಲ್ಲಕ್ಕೂ ಕೂಡ ಬಹಳ ಮೂಲವಾದ ಕಾರಣ ಈ ಸತ್ವ, ರಜ ಮತ್ತು ತಮ ಅನ್ನುವಂತಹ 3 ಗುಣಗಳು. ಇದಲ್ಲದೆ ನಾವು ಬೇರೆ ಗುಣಗಳನ್ನು ಕೂಡ ಇಟ್ಕೊಳ್ತೀವಿ. ಸತ್ವ ಅಂದ ತಕ್ಷಣ ಅದ್ರ ಜೊತೆಗೆ ಸಹನೆ ಬರುತ್ತೆ, ಗೌರವ ಬರುತ್ತೆ, ಇತ್ಯಾದಿಗಳು ಬರುತ್ತೆ. ಅಂತಹ ವ್ಯಕ್ತಿ ಹಾಗೆ ನಡ್ಕೊಳ್ತಾನೆ ಅನ್ನೋದು ಅದರ ಉಪಗುಣಗಳಿರುತ್ತೆ. ಹಾಗೆ ರಜಸ್ಸು ಅಂತ ತಕ್ಷಣ ಅದಕ್ಕೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಲ್ಲ ಅಂಟ್ಕೊಳ್ತಾ ಹೋಗುತ್ತೆ. ಅದರಿಂದಾಗಿ ಅದು ಉತ್ಪನ್ನ ಆಗುತ್ತೆ ಅನ್ನೋದನ್ನು ಇಟ್ಕೊಳ್ಬಹುದು. ಹಾಗೆ ತಮೋ ಗುಣ ಆಯ್ತು ಅಂದ್ರೆ ನಿದ್ರೆ, ಆಲಸ್ಯ ಇತ್ಯಾದಿಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಿರ್ತದೆ. ಈ 3 ಗುಣಗಳಲ್ಲಿ ಸಮ್ಮಿಶ್ರವಾದಂತಹ ಜಗತ್ತು ಏನಿದೆ, ಯಾವುದೇ ಒಂದು ಗುಣ ಯಾರಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ. ಅದು ಸಮ್ಮಿಶ್ರವಾಗಿರುತ್ತೆ. ಯಾವುದು ಈಕ್ವಲ್, ಒಂದು ಸಮ ಪ್ರಮಾಣದಲ್ಲೂ ಕೂಡ ಇರೋಲ್ಲ ಅಂತಾನು ಹೇಳ್ತಾರೆ. ಒಂದು ಜಾಸ್ತಿ, ಒಂದು ಕಡಿಮೆ, ಆ ರೀತಿಯಲ್ಲೇ ಇರುತ್ತೆ. ಆದ್ರೆ ನಮ್ಮ ಜ್ಞಾನದ, ತಿಳಿವಿನ, ಅರಿವಿನ ಮೂಲಕ ನಾವು ಯಾವ ನಮ್ಮ ಗುಣ ಎಷ್ಟಿದೆ ಅನ್ನುವಂಥದ್ರ ಅರಿವನ್ನ ಪಡ್ಕೊಳ್ಳೋದ್ರ ಮೂಲಕ ನಾವು ಇದನ್ನ ದಾಟಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾನೆ. ಇದನ್ನ ದಾಟಿ ನಾವು ಮುಂದೆ ಹೋಗ್ಬೇಕು. ಈ ಮಾಯಾ ಗೋಡೆ ಇದನ್ನ ದಾಟಿ ಪರಮಾತ್ಮನ ಕಡೆಗೆ ನಾವು ಹೋಗ್ಬೇಕು ಅನ್ನೋಂಥದ್ದು ಮಾತು ಕೂಡ ಹೇಳ್ತಾರೆ. ಆದ್ರೆ ಬಹಳ ಕಷ್ಟ ಇದೆ, ಹೇಳೋದಷ್ಟು ಸುಲಭ ಆಗೋದಿಲ್ಲ ಅದೆಲ್ಲ. ಸತತವಾದ ಒಂದು ಪ್ರಯತ್ನ ಬೇಕು. ಅವನೇ ಕೃಷ್ಣನೇ ಅರ್ಜುನನಿಗೆ ಹೇಳ್ತಾನೆ, ಅಭ್ಯಾಸ ಅಂತ ಕೌಂತೆಯ ಅಂತ ಅವನೇ ಹೇಳ್ತಾನೆ. ಅಭ್ಯಾಸದಿಂದ ಸಾಧ್ಯ ಅಷ್ಟೇ ಎಲ್ಲ ಅಂತ. 1 ಸರ್ತಿ ಅಥವಾ 2 ಸರ್ತಿಗೆ ಯಾವುದೂ ಸಾಧ್ಯ ಇಲ್ಲ. ಈಗ ಶ್ಲೋಕಗಳು ಅಷ್ಟು ಬರಬೇಕಾದ್ರೂ ಕೂಡ 1 ಸರ್ತಿ ಪುಸ್ತಕ ಓದ್ಬಿಟ್ಟು ಹೇಳು ಅಂದ್ರೆ ಹೇಳಕ್ ಆಗೋದಿಲ್ಲ. ಮತ್ತೆ ಮತ್ತೆ ಅದನ್ನ ಹೇಳ್ತಾ ಇರ್ಬೇಕಾಗುತ್ತೆ. ಅಥವಾ ನಾನೀಗ ಹೇಳ್ಬೇಕು ಅಂದ್ರೂ ಕೂಡ 1-2 ವಿಷಯಗಳನ್ನ ಮತ್ತೆ ಮತ್ತೆ ನಾನು ಓದಿ ತಿರುವು ಹಾಕ್ತಾ ಇರ್ಬೇಕಾಗುತ್ತೆ. ಆಗ ಅದು ಸರಿಯಾದ ಸಮಯಕ್ಕೆ ಸರಿಯಾದ ನೆನಪಾಗುವಂಥದ್ದು. ಇಲ್ಲದೆ ಹೋದ್ರೆ ಮರ್ತು ಹೋಗುತ್ತೆ. ಹಾಗಾಗಿ ಇದನ್ನ ಸತತವಾದ ಅಭ್ಯಾಸ ಮಾಡೋದ್ರ ಮೂಲಕ ನನ್ನೆಡೆಗೆ ಬಾ ನೀನು ಅನ್ನುವಂತ ಮಾತನ್ನು ಕೂಡ ಕೃಷ್ಣನೇ ಹೇಳೋದನ್ನ ನಾವು ಕಾಣ್ತೇವೆ. ಹಾಗೆ ಬಹಳ ಪ್ರಮುಖವಾದಂತಹ ನಮ್ಮ ಈ ಜಗತ್ತಿನ ನೋವು, ಸಂಕಟ, ಭಯ, ಇದರಿಂದನೇ ನಾವು ಒದ್ದಾಡ್ತಾ ಇರೋದು. ಮೋಹದಿಂದಲೇ ನಾವು ಜಗತ್ತಿಗೆ ಅಂಟ್ಕೊಂಡಿರೋದು. ಇಲ್ಲದೆ ಹೋದ್ರೆ ಬಿಟ್ಟು ಹೋಗ್ತಿದ್ವೋ ಏನೋ. ಬಿಡೋದು ಬಹಳ ಕಷ್ಟ ಇದೆ. ಇದು ಹೇಳಕ್ ಬಿಟ್ಬಿಡ್ಬೇಕು ಅಂತ ನಾವು ಇನ್ನೊಬ್ರಿಗೆ ಹೇಳ್ಬೋದು, ಅದ್ರ ನಾವೇ ಬಿಟ್ಟಿರೋದಿಲ್ಲ ಎಷ್ಟೋ ಸರ್ತಿ. ಇದು ಸಹಜವಾಗಿದ್ದೇ ಇರುತ್ತೆ. ಅದಕ್ಕೊಂದು ಸಣ್ಣ ಕತೆ ಹೇಳ್ಬೋದು ದೃಷ್ಟಾಂತವಾಗಿ. ಒಬ್ಬ ಸನ್ಯಾಸಿ ಇದ್ದಂತೆ, ಬಹಳ ಒಳ್ಳೆ ಸನ್ಯಾಸಿ, ಸದಾ ನಿಷ್ಠೆಯಿಂದ ತಪಸ್ ಮಾಡ್ಕೊಂಡು ಇತ್ಯಾದಿ ಮಾಡ್ಕೊಂಡು ಅವನ ಪಾಡ್ಗೆ ಅವನಿರೋ ಅಂದ್ರೆ ಸಾತ್ವಿಕ, ಸತ್ವಗುಣ ಹೆಚ್ಚಾಗಿರುವಂತವನು ಅಂತ ಇಟ್ಕೊಳ್ಳೋಣ. ಅವನು ಸದಾ ಅದನ್ನೇ ಮಾಡ್ಕೊಂಡು ಎಷ್ಟೋ ವರ್ಷಗಳ ಕಾಲ ಅವನ್ನೇ ಒಂದು ಕುಟೀರ ಕಟ್ಕೊಂಡು ಆರಾಮಾಗಿದ್ದಂತೆ. ಯಾವತ್ತೋ ಒಂದ್ ದಿವಸ ಒಬ್ಬ ರಾಜ ಬಂದ ಆ ಕಡೆಗೆ. ರಾಜ ಅಂದ ತಕ್ಷಣ ಅವನು ರಜೋಗುಣದವನೇ ಇರ್ತಾನೆ ಸಾಧಾರಣವಾಗಿ. ಸತ್ವಗುಣ ಇಲ್ಲ ಅಂತಲ್ಲ, ರಜೋಗುಣ ಹೆಚ್ಚಿರುತ್ತೆ ರಾಜನಿಗೆ. ಅವನು ಆ ಕಡೆ ಏನೋ ಕೆಲಸದ ಮೇಲೆ ಆತ ಬಂದವನಿಗೆ ಮತ್ತೆ ಬೇರೆ ಏನೋ ತುರ್ತಿತ್ತು. ಅವನು ಸುತ್ತಮುತ್ತ ನೋಡಿದ್ರೆ ಯಾರು ಕಾಣಲಿಲ್ಲ, ಈ ಋಷಿ ಮಾತ್ರ ಕಂಡ. ಅವನು ಋಷಿಗಳ ಹತ್ರ ಹೋಗಿ ನಮಸ್ಕಾರ ಮಾಡಿ, ನನ್ನದೊಂದು ವಿನಂತಿ ಇದೆ ನಡೆಸ್ಕೊಡಿ ಅಂತ. ಏನು ಅಂದ, ಅವನ ಖಡ್ಗವನ್ನು ತೆಗೆದ. ಅವನ ಖಡ್ಗ ಅದು ಬಹಳ ಚಿನ್ನದ ಅಥವಾ ವಜ್ರದಲ್ಲಿ ಮಾಡಿದಂತಹ ಒಳ್ಳೆಯ ಖಡ್ಗ ಅದು. ಆ ಹೊರೆಯ ಸಮೇತ ಅವನ ಖಡ್ಗವನ್ನ ಆ ಸನ್ಯಾಸಿಗೆ ಕೊಟ್ಟು, ನನಗೆ ತುರ್ತಾಗಿ ಬೇರೆ ಒಂದು ಕೆಲಸ ಇದೆ, ಅಲ್ಲಿಗೆ ಇದನ್ನು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ತಾವು ದಯವಿಟ್ಟು ಇದನ್ನ ಕಾಪಾಡ್ಕೋಬೇಕು, ನಾನು ಬಂದು ಮತ್ತೆ ವಾಪಸ್ ತಗೊಂಡು ಹೋಗ್ತೀನಿ ಅಂತ ಕೊಟ್ಬಿಟ್ಟು ಹೊರಟು ಹೋದ. 1 ದಿನ ಆಯ್ತು, 2 ದಿನ ಆಯ್ತು, ಬರ್ಲಿಲ್ಲ ಅಂತ. ಸನ್ಯಾಸಿ ಎಂದಿನ ಹಾಗೆ ಅವನು ತಪಸ್ ಮಾಡ್ತಾ ಇದ್ದಾನೆ. ಆದ್ರೆ ಅವನ ಗಮನ ಮಾತ್ರ ಖಡ್ಗದ ಕಡೆ ಹೋಗ್ತಾ ಇದೆ. ಯಾಕೆ ಅಂದ್ರೆ ಅದು ಬಹಳ ಬೆಲೆ ಬಾಳುವಂಥದ್ದು, ಮೌಲ್ಯ ಉಳ್ಳಂಥದ್ದು, ಆ ರಾಜ ಕೊಟ್ಟಿರುವಂಥದ್ದು. ಒಂದು ಕಡೆ ಏನಾದ್ರೂ ಯಾರಾದ್ರೂ ಕಳ್ಳರು ಬಂದು ತಗೊಂಡು ಹೋಗ್ಬಿಟ್ರೆ ಏನೋ ಭಯ. ನೋಡಿ, ಭಯ ಬಂದು ಸೇರ್ಕೊಂಡು. ಅಂದ್ರೆ ಒಂದು ಕರ್ಮ ಅನ್ನೋದಕ್ಕೆ ಹೇಗೆ ಫಲಗಳು ಬರುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಕೊಡ್ತೀನಿ. ಆಗ್ಲೇ ಹೇಳಿದೆ ಅಲ್ವಾ, ಕರ್ಮದ ಹಿಂದೆ ಫಲಗಳು ಬರುತ್ತೆ ಅಂತ. ಅವನು ಅದನ್ನ ತಗೊಂಡು ಕಾಪಾಡ್ತೀನಿ ಅಂತಿದ್ದು ಕರ್ಮ. ಅದನ್ನ ಇಟ್ಕೊಂಡ ತಕ್ಷಣ ಭಯ ಬಂತು, ಹಿಂದ್ಗಡೆ ತಗೊಂಡ್ಬಿಡ್ತಾನೆ ಅಂತ. ಹಾಗೆ ಇನ್ನೊಂದು ಭಯ ಕಾಡ್ತು, ಅಕಸ್ಮಾತ್ ಅದು ಹೋಗ್ಬಿಟ್ರೆ ರಾಜ ಅಲ್ವೇ, ಅವನು ಅಧಿಕಾರ ಇದೆ, ಶಿಕ್ಷೆ ಕೊಡ್ಬೋದಲ್ಲ, ನನ್ನನ್ನು ಸಾಯಿಸ್ಬೋದಲ್ಲ. ಈ ಭಯ, ಸಂಕಟ ಕೂಡ ಕಾಡ್ಲಿಕ್ಕೆ ಶುರು ಆಯ್ತು ಅವನಿಗೆ. ಆಗ ಗಮನ ಅವನ ತಪಸ್ಸು ಇತ್ಯಾದಿಗಳನ್ನ ಬಿಟ್ಟು ಹೆಚ್ಚೆಚ್ಚು ಪದೇ ಪದೇ ಅದನ್ನೇ ನೋಡಕ್ ಶುರು ಮಾಡ್ದ. ಇದೆಯಾ ಇಲ್ವೋ, ಅದಿದೆಯೋ ಇಲ್ವೋ ಅಂತ. ಹೀಗೆ ಒಂದು ಕೆಲವು ದಿವಸ ನಡೀತು. ಆಮೇಲೆ ಏನಾಯ್ತು, ಅವನಿಗೆ ಸದಾ ಅದನ್ನ ನೋಡ್ತಾ ನೋಡ್ತಾ ಮೋಹ ಉಂಟಾಯ್ತು ಅದರ ಬಗ್ಗೆ, ಅಟ್ಯಾಚ್ಮೆಂಟ್. ಇದು ಸಹಜ ಅಲ್ವಾ? ನಿಮ್ಮದೇ ಪೆನ್ನು, ನಿಮ್ಮದೇ ಪುಸ್ತಕ ನಿಮ್ಮ ಹತ್ರ ಇದ್ರೆ ಸತತವಾಗಿ ನೀವು ಒಂದಷ್ಟು ವರ್ಷ ಅದ್ ಇಟ್ಕೊಂಡಿದ್ರೆ ಯಾರೋ ಬಂದು ತಕ್ಷಣ ಕೇಳಿದ್ರೆ ತಗೊಂಡೋದ್ರೆ ನಿಮ್ಗೆ ಸಂಕಟ ಆಗುತ್ತೆ. ಅಯ್ಯೋ, ಅದು ನನಗ್ ಬೇಕಾಗಿತ್ತಲ್ಲ ಅನ್ನೋ ತರ ಭಾವನೆ ಉಂಟಾಗುತ್ತೆ. ಆ ಮೋಹ ಅನ್ನೋದು ಕಾಡ್ಲಿಕ್ಕೆ ಶುರು ಆಗುತ್ತೆ.
ಹಾಗೆ ಅವನಿಗೆ ಅದ್ರ ಬಗ್ಗೆ ಮೋಹ ಶುರು ಆಯ್ತು. ಅದನ್ನ ನೋಡ್ಲಿಕ್ಕೆ ಶುರು ಮಾಡ್ದ ಹತ್ತಿರದಿಂದ. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು, ಈ ಡಿಸೈನ್ ಎಷ್ಟು ಚೆನ್ನಾಗಿದೆ, ಈ ಆಭರಣ ಇದಷ್ಟು ಚೆನ್ನಾಗಿ, ಈ ತರ ಒಂದು ಮೋಹ ಉಟ್ಕೊಳ್ತಾ ಹೋಯ್ತು. ಆಮೇಲೆ ಏನ್ ಮಾಡ್ದ, ಇದು ಹೇಗೂ ಕತ್ತಿ, ಇದ್ರಲ್ಲಿ ಅವ್ನಿಗೆ ಗೊತ್ತಿತ್ತು ಕತ್ತಿ ಉಪಯೋಗ. ಇದ್ರಲ್ಲಿ ಕತ್ತರಿಸ್ತಾನಲ್ವೇ, ನೋಡೋಣ ಹೇಗಿದೆ ಇದು ಕತ್ತಿ, ಇಷ್ಟು ದಿವಸ ಇಲ್ಲೇ ಇಟ್ಟು ಮೊಟ್ಟಾಗಿದ್ಯೋ ಇಲ್ವೋ ನೋಡೋಣ ಅಂತ ಹೇಳಿ ಅದರಿಂದ ಗಿಡಗಳನ್ನ ಕತ್ತರಿಸೋಕೆ ಶುರು ಮಾಡ್ದ. ಕತ್ತರಿಸ್ತು. ಇವನಿಗೆ ಒಂಥರ ಆನಂದ ಸಿಗ್ಲಿಕ್ಕೆ ಶುರು ಆಯ್ತು. ಅರೆ ಎಷ್ಟು ಚೆನ್ನಾಗಿ ಕತ್ತರಿಸುತ್ತೆ ಇದು ಅಂತ, ಸುತ್ತಮುತ್ತ ಇರೋ ಗಿಡಗಳಿಂದೆಲ್ಲ ಒಂದಷ್ಟು ಕತ್ತರಿಸಿ ಹಾಕ್ಬಿಟ್ಟ. ಹೀಗೆ ಮಾಡ್ತಾ ಮಾಡ್ತಾ ಅದರಿಂದ ಬೇಟೆ ಆಡ್ಬೋದು, ಕೊಲ್ಲಬಹುದು ಅಂತ ಗೊತ್ತಾಯ್ತು. ಪ್ರಾಣಿಗಳನ್ನು ಕೊಲ್ಲೋದಕ್ಕೂ ಶುರು ಮಾಡಿಬಿಟ್ಟ. ನೋಡಿ, ಒಂದು ಕರ್ಮ ಅನ್ನೋದು ಎಷ್ಟು ಫಲಗಳನ್ನ ಹಿಂಬಾಲಿಸ್ಕೊಂಡು ಬರುತ್ತೆ ಕರ್ಮವನ್ನ ಅನ್ನೋದನ್ನ ಗಮನಿಸ್ಬೇಕು. ಒಟ್ಟಲ್ಲಿ ಆ ರಾಜ ಬಂದು ಆಮೇಲೆ ತಗೊಂಡೋ ಇತ್ಯಾದಿಗಳು ಬೇರೆ, ನಮ್ಗೆ ಬೇಕಾದ ಈ ಕಥೆ ಇಲ್ಲಿ ತನಕ ಮಾತ್ರ. ಅಂದ್ರೆ ಇದ್ರ ಉದ್ದೇಶ ಯಾವುದೋ ಒಂದಕ್ಕೆ ನಾವು ಮೋಹ ಬೆಳೆಸ್ಕೊಂಡಾಗ ಹೇಗೆ ನಾವು ಸಿಕ್ಕಾಕೋತೀವಿ ಪ್ರಪಂಚದಲ್ಲಿ ಅನ್ನೋದು. ಇದು ಉದಾಹರಣೆ ಇಟ್ಕೊಂಡ್ರೆ ನಾವು ಎಲ್ಲೆಲ್ಲಿ ಸಿಗಾಕೊಂಡಿದೀವಿ ಅನ್ನೋದನ್ನ ನಾವೇ ಯೋಚನೆ ಮಾಡ್ಕೊತಾ ಹೋಗ್ಬೇಕು. ಯಾವ್ಯಾವದಕ್ಕೆ ಮೋಹಗೊಂಡಿದೀವಿ, ಎಲ್ಲೆಲ್ಲಿ ಸಿಗಾಕೊಂಡಿದೀವಿ ನಾವು ಹೇಗೆ ಅಂತ. ಸೊ ಇದನ್ನೆಲ್ಲ ಮೀರ್ಬೇಕು ಅನ್ನೋ ಮಾತನ್ನ ಕೃಷ್ಣ ಕೂಡ ಅಲ್ಲಿ ಹೇಳ್ತಾನೆ. ಅರ್ಜುನನೇ ಕೇಳ್ತಾನೆ ಅವನ್ನ, ಈ ಎಲ್ಲ ಗುಣಗಳ ಬಗ್ಗೆ ಎಲ್ಲ ಹೇಳಾದ್ಮೇಲೆ, ಆಯ್ತಪ್ಪ ಸರಿ, ಈ ಗುಣಗಳು ಇರುತ್ತೆ ನಿಜ, ಆದ್ರೆ ಗುಣಗಳನ್ನ ಮೀರ್ಬೇಕು, ಅವಾಗ ನನ್ನ ಹತ್ರ ಬರ್ಬೇಕು ಅಂತ ನೀನ್ ಹೇಳ್ತೀಯ. ಹಾಗಾದ್ರೆ ಮೀರಿದವ್ರು ಯಾರು, ಹೇಗ್ ಮೀರ್ಬೇಕಿದ್ನ, ಯಾರಾದ್ರೂ ಇದ್ದಾರ ಮೀರಿದವರು ಅನ್ನೋ ಒಂದು ಪ್ರಶ್ನೆ. ಅದು ಒಂದೇ ಶ್ಲೋಕ ಇದ್ರಲ್ಲಿ ಇರೋದು ಅರ್ಜುನಂದು. ಅದನ್ನ ಕೇಳ್ತಾನೆ. ಅವಾಗ ಕೃಷ್ಣ ಕೂಡ ಅದಕ್ಕೆ ಉತ್ತರ ಕೊಡ್ತಾನೆ. ಆ ಭಾವಗೀತೆಯಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ, ಅದ್ರಲ್ಲಿ ಸುಮಾರು ಅದ್ರ ಬಗ್ಗೆ ವಿಶೇಷಗಳನ್ನು ಹೇಳ್ತಾರೆ. ಅದನ್ನೇ ಹೇಳ್ಬೋದು, ಯಾವ ಮೋಹವನ್ನು ಯಾವ ದ್ವೇಷವನ್ನು ಭಾವಿಸದಿರುವಾತ ಹೀಗಿರುವವನೇ ಗುಣಾತೀತ ಅಂತ. ಅಂದ್ರೆ ಆ ದ್ವೇಷವನ್ನ ಮೋಹ ಬಿಟ್ಟರೆ ದ್ವೇಷ ಹೋಗುತ್ತೆ ಅಷ್ಟೇನೆ. ಅದನ್ನ ಬಿಡಬೇಕು, ಅಟ್ಯಾಚ್ಮೆಂಟ್ ಬಿಡಬೇಕು. ಅವನು ಗುಣಾತೀತ, ಗುಣವನ್ನ ಮೀರಿದವನಾಗ್ತಾನೆ. ಸುಖ ಸಂಕಟದಲ್ಲಿ ಸುಲಭ ಗಹನದಲ್ಲಿ ಸುಮ್ಮನೆ ಇರುವಾತ ಹೀಗಿರುವವನೇ ಗುಣಾತೀತ ಅಂತ. ಸಾಧ್ಯ ಇದೆಯಾ ನಮ್ಗೆ? ಸುಖ ಬಂದ್ರೆ ಖುಷಿ ಬಂದ್ರೆ ನಾವು ನಗೋದಿಲ್ವೇ? ದುಃಖ ಆದ್ರೆ ನಾವು ಅಳೋದಿಲ್ವೇ? ಏನೂ ಆಗದೆ ಸುಮ್ಮನಿರೋದು ಅಂದ್ರೆ ಹೇಗೆ? ಬಹಳ ಕಷ್ಟ. ಹೇಗೆ ಸಾಧ್ಯ ಆಗುತ್ತೆ ಅಂದ್ರೆ ಅಭ್ಯಾಸ. ಮತ್ತೆ ಅಭ್ಯಾಸನ ಕೊಂತೆಯ ಅಷ್ಟೇ. ಅಭ್ಯಾಸ ಮಾಡ್ತಾ ಮಾಡ್ತಾ ಆಗುತ್ತೆ. ಮತ್ತೆ ನಾವು ಸುಖಕ್ಕೂ ಆನಂದಕ್ಕೂ ಎಷ್ಟೋ ಸತಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸುಖವೇ ಬೇರೆ, ಆನಂದ ಬೇರೆ. ನಾವು ಸುಖವಾಗಿರ್ಬಹುದು, ಆನಂದವಾಗಿದ್ದೀವಾ ಅದು ಪ್ರಶ್ನೆ ಬೇರೆ. ಈಗ ನಿಮಗೆ ಒಂದು ಕಾಫಿನೋ ಅಥವಾ ಒಂದು ಮೈಸೂರು ಪಾಕೋ ಇಷ್ಟ, ನಿಮಗೆ ಒಂದು ಲೋಟ ಕಾಫಿ ತಂದ್ಕೊಡ್ತಾರೆ, ಬಿಸಿ ಬಿಸಿಯಾಗಿ, ಬಹಳ ಘಮ ಅಂತ ಇರುತ್ತೆ. ಫಿಲ್ಟರ್ ಕಾಫಿ ಖುಷಿಯಾಗಿ ಕುಡಿತೀರ. ಏನು ಮನಸ್ಸು, ಏನು ಆಹ್ಲಾದ, ಏನು ಖುಷಿಯಾಗಿ ಮುಖ ಎಲ್ಲ ಅರಳು ಬಿಡುತ್ತೆ. ಕುಡಿತೀರ ಕಾಫಿನ. ಆಯ್ತು, ನಿಮ್ಗೆ ಕಾಫಿ ಇಷ್ಟ ಆಯ್ತು, ಅವ್ರಿಗೆ ಗೊತ್ತಾಯ್ತು, ಇನ್ನೊಂದು ಲೋಟ ಕಾಫಿ ತಂದು ಕೊಡ್ತಾರೆ. ಅದನ್ನ ತಗೊಂಡು ಕುಡಿತೀರಾ. ಮೊದಲಿದ್ದಷ್ಟು ಸುಖ ಇತ್ತ ನಿಮಗೆ, ಸ್ವಲ್ಪ ಕಡಿಮೆ ಆಗಿರುತ್ತೆ. ಆದ್ರೂ ಕಾಫಿ ಅಲ್ವೇ, ಕುಡಿದ್ ಬಿಡೋಣ ಅಂತ ಕುಡಿತೀರಾ. ಹಾಗತ್ತೆ ಇನ್ನೊಂದು ಲೋಟ ಕಾಫಿ ತಂದು ಕೊಡ್ತಾರೆ ತಿರ್ಗಾ. ಮತ್ತೆ ಅದನ್ನ ಕುಡಿಯೋವಾಗ ಹೇಗಿರುತ್ತೆ ಭಾವ? ಹೀಗೆ 4-5 ಲೋಟ ಕುಡಿದ್ಮೇಲೆ ಸಾಕಪ್ಪ ನನಗೆ ಕಾಫಿನೇ ಬೇಡ ಅನ್ನೋ ಒಂದು ಸ್ಥಿತಿಗೆ ಮುಟ್ತೀವಿ. ಸುಖ ಅಂದ್ರೆ ಅಷ್ಟೇನೆ, ಅದು ಆಯಾ ಕ್ಷಣಕ್ಕೆ ಬರುತ್ತದೆ. ಆನಂದ ಅಂತದಲ್ಲ. ಅದಕ್ಕೆ ಪರಬಂಧನು ಸತ್ತು ಚಿತ್ತ ಆನಂದ ಅಂತ ಕರೆಯುವಂಥದ್ದು ನಾವು. ಆತ ಇರುವವನು, ಚಿತ್ತವನ್ನ ಅಂದ್ರೆ ಯೋಚನೆಯಲ್ಲಿ ಇರುವವನು, ಮತ್ತು ಆನಂದವನ್ನು ಕೂಡ ಆತರ ಪಡೋವನು. ಸುಖ ಪಡೋವನಲ್ಲ ಅವನು, ಆನಂದವನ್ನ ಪಡೋವನು. ಹಾಗೆ ಈ ಸುಖ ದುಃಖ ಇತ್ಯಾದಿ ಸಂಕಟವನ್ನು ಒಂದೇ ಸಮಭಾವದಲ್ಲಿ ತೆಗೆದುಕೊಳ್ಳುವಂಥವನು ಅವನು ಗುಣಾತೀತ ಅನ್ನುವಂಥದ್ದು. ಮಣ್ಣ ಹೆಂಟೆಗೂ ಹೊನ್ನ ಗಂಟೆಗೂ ಭಿನ್ನತೆ ಇರದಾತ. ಚಿನ್ನದ ಒಂದು ಗಂಟೆ, ಒಂದು ಮಣ್ಣಿನ ಹೆಂಟೆ, 2 ಕೊಟ್ಟು ಆರಿಸ್ಕೊಪ್ಪ ಅಂತಂದ್ರೆ ಯಾರೆಲ್ಲರೂ ಅವೆಲ್ಲ ಏನ್ ಆರಿಸ್ಕೊಳ್ತೀವಿ? ಚಿನ್ನದ ಗಂಟೆನೆ ಸಾಧಾರಣವಾಗಿ ಆರಿಸ್ಕೊಳ್ತೀವಿ. ಯಾರು ಮಣ್ಣು ಹೆಂಟೆ ಆರಿಸ್ಕೊಳ್ಳಲ್ಲ. ಆರಿಸ್ಕೊಂಡ್ರೆ ಸುತ್ತಲಿರೋ ನಿಮ್ಮೊಂದು ದಡ್ಡ ಅಂತಾರ ಅಷ್ಟೇನೆ ಅಲ್ವಾ? ಹಾಗೆ ಆ ಭಿನ್ನತನೇ ಇಲ್ಲದೆ ಇರೋನಿರ್ತಾನಲ್ಲ, ಅವನು ಗುಣಾತೀತ ಅಂತ. ಈ ಗುಣವನ್ನ ನಾವು ಸಾಧಿಸುವಂತ ಪ್ರಯತ್ನ ಮಾಡ್ಬೇಕು. ಬೆಚ್ಚಿ ಬೆದರುವ ಅಚ್ಚರಿ ಕ್ಷಣದಲ್ಲೂ ನಿಶ್ಚಲ ಇರುವಾತ. ನಿಮ್ಗೆ ಭಯ ಆಗುತ್ತೆ, ಎಲ್ಲ ಆಗುತ್ತೆ ನಿಜ, ಆದ್ರೂ ಕೂಡ ಆದ್ರಾಗ್ಲಿ ಭಗವಂತ ಕಾಪಾಡ್ತಾನೆ ಅನ್ನೋ ನಿಶ್ಚಲತೆ ಬರೋದಿದೆಯಲ್ಲ, ಆ ನಿಶ್ಚಲತೆ ಬಂದಾಗ ನೀವು ಗುಣಾತೀತರಾಗ್ತೀರಾ. ಹಿಂದೆ ಮುಂದೆ ನಿಂದೆ ಸ್ತುತಿಗಳನ್ನು ಒಂದೇ ಎನ್ನುವಾತ. ಅವನಿಗೆ ಯಾರಾದ್ರೂ ನಿಂದೆ ಮಾಡ್ಲಿ, ಯಾರಾದ್ರೂ ಸ್ತುತಿ ಮಾಡ್ಲಿ, ಬಹಳ ಹೊಗಳೆ ಅಟ್ಟಕ್ಕೇರಿಸ್ಲಿ, ಅಥವಾ ಏನಯ್ಯ ನೀನು ಅಂತ ಅವನು ಊದು ಉಪ್ಪು ಹಾಕ್ಲಿ, ಆದ್ರೂ ಕೂಡ ಎರಡೂ ಒಂದೇ ಅಂತ ಸ್ವೀಕಾರ ಮಾಡುವಂತಹ ಮನೋಬುದ್ಧಿ ಬರುತ್ತಲ್ಲ, ಅವನು ಗುಣಾತೀತ ಅಂತ. ಪರಮ ಸ್ನೇಹಿತರು ದುರುಳ ಶತ್ರುಗಳು ಸರಿಸಮ ಎನ್ನುವಾತ, ಅವನು ಗುಣಾತೀತ. ಇದು ಕಷ್ಟವೇ, ಎಲ್ಲಿ ನಾವು ಅನ್ಕೊಳ್ಳಿಕ್ ಸಾಧ್ಯ? ಶತ್ರು ಅಲ್ಲಿ ಬರ್ತಿದ್ದಂಗೆನೆ ನಮ್ಮ ಮನಸ್ಸಲ್ಲಿ ಸಿಟ್ಟು ಕುದಿಯಕ್ಕೆ ಶುರು ಆಗ್ಬಿಡುತ್ತೆ. ನಮ್ಗೆ ಗೊತ್ತಿಲ್ಲದೆ ಒಳಗಿಂದ ಸ್ವಭಾವ ಅನ್ನೋದು ಬಂದ್ಬಿಡುತ್ತೆ. ಅವನನ್ನ ಸಮ ಅಂತ ನಾವು ಅನ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಸ್ನೇಹಿತರಾದ್ರೂ ಪರವಾಗಿಲ್ಲ, ಆದ್ರೆ ಇದನ್ನೆಲ್ಲ ಸಾಧನೆ ಮಾಡೋದು ಕಷ್ಟ. ಹೀಗೆ 3 ಗುಣಗಳನ್ನು ಮೀರಿ ಬ್ರಹ್ಮನನ್ನು ಸೇರಿ ಸುಖಿಸುವಾತ ಅವನು ಗುಣಾತೀತ ಅಂತ. ಹೀಗೆ 3 ಗುಣನ ಮೀರಿ ನನ್ನ ಹತ್ರ ಬಾ, ಆಗ ನೀನು ನನ್ನಲ್ಲೇ ಇರ್ತೀಯ. ಮುಂದೆ ನಿನಗೆ ಜನ್ಮವೂ ಇಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ. ಇಂತಹ ಸ್ಥಿತಿಯನ್ನ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ತ್ರಿಗುಣಗಳೇ ನಮಗೆ ಎಲ್ಲದಕ್ಕೂ ಆಧಾರ. ಈ ತ್ರಿಗುಣಗಳನ್ನ ನಾವು ಅನುಭವಿಸಬೇಕು, ಆದ್ರೆ ವಿವೇಕದಿಂದ ಅನುಭವಿಸಬೇಕು ಅನ್ನೋ ಮಾತನ್ನ ನಾವು ಅರ್ಥ ಮಾಡ್ಕೋಬೇಕು. ಅಂತಹ ಒಂದು ಬದುಕನ್ನ ರೂಪಿಸ್ಕೊಳ್ಬೇಕು ಅಂತಂದ್ರೆ ಜ್ಞಾನದ ಅವಶ್ಯಕತೆ ಖಂಡಿತ ಇದ್ದೇ ಇದೆ. ಮನಸ್ಸು ಮತ್ತು ಬುದ್ಧಿ ಈ ಎರಡೂ ಕೂಡ ಹೊಂದಾಣಿಕೆಯಿಂದ ಕೆಲಸ ಮಾಡಿದ್ರಷ್ಟೇ ಇದು ಸಾಧ್ಯ. ಮನಸ್ಸು ಯಾವುದೋ ಜಾಸ್ತಿ ಹೇಳ್ತು ಅಂತ ಅದ್ರ ಕಡೆ ವಾಲೋದು, ಅಥವಾ ಬುದ್ಧಿ ಏನೋ ಹೇಳ್ತು ಅಂತ ಅದ್ರ ಕಡೆ ವಾಲೋದು, ಎರಡೂ ಕೂಡ ಸರಿಯಲ್ಲ. ಅದೆರಡನ್ನ ಮೀರಿದ ವಿವೇಕ ಅನ್ನುವಂಥದ್ದನ್ನ ಒಂದು ಇಟ್ಕೊಳ್ಬೇಕಾಗತ್ತೆ ನಾವು. ಆಗ ಈ ಸತ್ವ ರಜ
ತಮ ಈ ಮೂರು ಗುಣಗಳನ್ನ ಸಮ ಪ್ರಮಾಣದಲ್ಲಿ ಅಥವಾ ಸಮದಕ್ಕ ರೀತಿಯಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ, ಆಗ ಗುಣಾತೀತರ ಆಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ಭಾವದಲ್ಲಿ ಹೇಳ್ತಾನೆ. ಇನ್ನು ಮುಂದುವರೆದು ಮುಂದಿನ ಅಧ್ಯಾಯದಲ್ಲಿ ಪುರುಷೋತ್ತಮ ಯೋಗ ಇದೆ, ಅದರಲ್ಲಿ ಮತ್ತೆ ಹೆಚ್ಚು ತನ್ನ ಬಗ್ಗೆ ಹೇಳ್ಕೊಳ್ತಾನೆ. ನಾನು ಯಾರು ಇತ್ಯಾದಿಗಳನ್ನ ಮುಂದೆ ಹೇಳುವಂತ ಒಂದು ಭಾಗ ಬರುತ್ತೆ. ಹಾಗಾಗಿ ಕ್ಷೇತ್ರಜ್ಞ ಎರಡು, ಯಾವುದು ಕ್ಷೇತ್ರ ಯಾವುದು ಒಡೆಯ, ಅದರ ನಂತರ ಆ ಗುಣಗಳು ಯಾವುದು ನಿಮಗೆ ಅಲ್ಲಿ ಬಂದಿರುವಂತಹ ಪ್ರಕೃತಿಯಿಂದ ಗುಣ, ಅದನ್ನು ಮೀರಿ ಮತ್ತೆ ಕ್ಷೇತ್ರಜ್ಞನನ್ನ ಅಂದ್ರೆ ಅವನನ್ನ ಭಗವಂತ ಸೇರೋದು ಹೇಗೆ, ಇಷ್ಟನ್ನು ಕೂಡ ಈ 2 ಅಧ್ಯಾಯದಲ್ಲಿ ವಿವರಿಸಿದನ್ನ ನಾವು ಕಾಣ್ತೇವೆ. ಇದು ಒಟ್ಟು ಸ್ಥೂಲವಾಗಿ ಇದರ ಅರ್ಥ ಅಂತ ಭಾವಿಸ್ಕೊಳ್ತಾ ಮುಂದಿನ 15ನೇ ಹೆಜ್ಜೆ ಇಡೋದಕ್ಕೆ ನಾವು ತಯಾರಾಗೋಣ. ಇವತ್ತಿಗೆ ಈ ಒಂದು 14ನೇ ಭಾಗಕ್ಕೆ ತಾವೆಲ್ಲ ಆಗಮಿಸಿ ಇದನ್ನ ಕೇಳಿದಕ್ಕೆ ಅಕಾಡೆಮಿಯ ಪರವಾಗಿ ತಮಗೆಲ್ಲ ಹಾರ್ದಿಕವಾದಂತಹ ವಂದನೆಗಳನ್ನ ಮತ್ತೆ ಮುಂದಿನ ಕಾರ್ಯಕ್ರಮ ನಿಮಗೆ ಸ್ವಾಗತ.